Good evening, one and all. Welcome to Sankal Learning Basic English and Conversation. Today's topic is question tags. So now we'll go for the question tag. Just check one time. Am I? Don't you? Will you? Is it? Were they? Does he? Isn't they? Doesn't she? Can't they? Didn't he? Have you? Won't they? Aren't they? Hasn't she? Aren't you? Didn't he? Was she? Can you? Shall we? These are all considered as question tags. So now we have to understand what is the meaning of question tag. So just check one time. What are question tags? Question tag ಅಂದ್ರೆ ಏನು ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. Question tags are short questions used at the end of a sentence. Today question tags ಅಂದ್ರೆ ಶಾರ್ಟ್ ಕ್ವೆಶ್ಚನ್, ಒಂದು ಚಿಕ್ಕದಾದಂತಹ ಪ್ರಶ್ನೆ, used at the end of a sentence. ಅಂದ್ರೆ ಒಂದು ಸೆಂಟೆನ್ಸ್ ನ ಕೊನೆಯ ವಿಭಾಗದಲ್ಲಿ ಕೇಳುವಂತಹ ಪ್ರಶ್ನೆ, ಒಂದು ವಾಕ್ಯದ ಕೊನೆಯ ವಿಭಾಗದಲ್ಲಿ ಕೇಳುವಂತಹ ಪ್ರಶ್ನೆ, ಇದಕ್ಕೆ ನಾವೆಂತ ಕರಿತೀವಿ? ಕ್ವೆಶ್ಚನ್ ಟ್ಯಾಗ್ಸ್ ಅಂತ ಕರಿತೀವಿ. ನೋಡಿಲಿ, ವಾಟ್ ಆರ್ ಕ್ವೆಶ್ಚನ್ ಟ್ಯಾಗ್ಸ್? ಜಸ್ಟ್ ಲಿಸನ್. ಕ್ವೆಶ್ಚನ್ ಟ್ಯಾಗ್ಸ್ ಆರ್ ಶಾರ್ಟ್ ಕ್ವೆಶ್ಚನ್ಸ್ used at the end of a sentence. ಇದೊಂದು ಕೊನೆಯ ಅಥವಾ ಒಂದು ಚಿಕ್ಕದಾದಂತಹ ಪ್ರಶ್ನೆ. ಯಾವಾಗ ಕೇಳ್ತೀವಿ? at the end of the sentence. See, short question, ಚಿಕ್ಕದಾದಂತಹ ಪ್ರಶ್ನೆ, used at the end of a sentence, ವಾಕ್ಯದ ಕೊನೆಯ ವಿಭಾಗದಲ್ಲಿ ಇದನ್ನ ಕೇಳ್ತೀವಿ. ಇದಕ್ಕೆ ನಾವೆಂತ ಕರಿತೀವಿ? ಕ್ವೆಶ್ಚನ್ ಟ್ಯಾಗ್ಸ್ ಅಂತ ಕರಿತೀವಿ. See, question tags are short questions used at the end of a sentence. They are used in spoken English. ಅಂದ್ರೆ ನಾವು ಯಾವಾಗ ಇದನ್ನ ಯೂಸ್ ಮಾಡ್ತೀವಿ? ಸ್ಪೋಕನ್ ಇಂಗ್ಲಿಷ್. ನಾವು ಮಾತನಾಡ್ತಾ ಇರಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀವಿ. ನಾವು ಎಲ್ಲಿ ಕನ್ವರ್ಸೇಷನ್ ಅನ್ನ ಮಾಡ್ತೀವೋ ಅಲ್ಲಿ ಯೂಸ್ ಅನ್ನ ಮಾಡ್ತೀವಿ. ಸೊ ವಾಟ್ ಇಟ್ ಟೆಲ್ಸ್? ಆಸ್ಕಿಂಗ್ ಫಾರ್ ಅಗ್ರಿಮೆಂಟ್ ಆರ್ ಕನ್ಫರ್ಮೇಶನ್. ಇದೇನ್ ಹೇಳುತ್ತೆ? ಆಸ್ಕಿಂಗ್ ಫಾರ್ ಅಗ್ರಿಮೆಂಟ್, ಒಪ್ಪಿಗೆ, ಆರ್ ಕನ್ಫರ್ಮೇಶನ್. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಆಸ್ಕಿಂಗ್ ಫಾರ್ ಅಗ್ರಿಮೆಂಟ್, ನಾವು ಹೇಳಿದಂತಹ ವಾಕ್ಯಕ್ಕೆ ಹೌದು ಅಥವಾ ಇಲ್ಲ ಅನ್ನುವಂತಹ ಪ್ರಶ್ನೆಗೆ ಇದನ್ನ ಯೂಸ್ ಮಾಡ್ತೇವೆ. ಸೊ ಜಸ್ಟ್ ಲಿಸನ್. ಕ್ವೆಶ್ಚನ್ ಟ್ಯಾಗ್ಸ್ ಆರ್ ಶಾರ್ಟ್ ಕ್ವೆಶ್ಚನ್ಸ್ used at the end of a sentence. ಸೆಂಟೆನ್ಸ್ ನ ಕೊನೆಯ ವಿಭಾಗದಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ, ಅಥವಾ ವಾಕ್ಯದ ಕೊನೆಯ ಹಂತದಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ದೇ ಆರ್ ಯೂಸ್ಡ್ ಇನ್ ಸ್ಪೋಕನ್ ಇಂಗ್ಲಿಷ್. ನಮ್ಮ ದಿನನಿತ್ಯದ ಜೀವನದ ಭಾಷೆಯಲ್ಲಿ ಇದನ್ನ ಯೂಸ್ ಮಾಡ್ತೀವಿ, ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಯೂಸ್ ಮಾಡ್ತೀವಿ. ಆಸ್ಕಿಂಗ್ ಫಾರ್ ಅಗ್ರಿಮೆಂಟ್ ಆರ್ ಕನ್ಫರ್ಮೇಶನ್, ನಾವು ಮಾತನಾಡಿರುವಂತಹ ವಾಕ್ಯಕ್ಕೆ ಅಗ್ರಿಮೆಂಟ್, ಒಪ್ಪಿಗೆಯನ್ನ ನಾವು ಇಲ್ಲಿ ಪಡ್ಕೊಳ್ತೀವಿ. ಇದಕ್ಕೆ ನಾವು ಎಂತ ಕರಿತೀವಿ? ಕ್ವೆಶ್ಚನ್ ಟ್ಯಾಗ್ಸ್ ಅಂತ ಕರಿತೀವಿ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ಜಸ್ಟ್ ಚೆಕ್ ಒನ್ ಟೈಮ್. ಕ್ವೆಶ್ಚನ್ ಟ್ಯಾಗ್ಸ್ ಆರ್ ಶಾರ್ಟ್ ಕ್ವೆಶ್ಚನ್ಸ್, ಒಂದು ಚಿಕ್ಕದಾದಂತಹ ಪ್ರಶ್ನೆ, ಯೂಸ್ಡ್ ಅಟ್ ದ ಎಂಡ್ ಆಫ್ ಅ ಸೆಂಟೆನ್ಸ್. ಅಂದ್ರೆ ಸೆಂಟೆನ್ಸ್ ನ ಕೊನೆಯ ವಿಭಾಗದಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ದೇ ಆರ್ ಯೂಸ್ಡ್ ಇನ್ ಸ್ಪೋಕನ್ ಇಂಗ್ಲಿಷ್. ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಅದನ್ನ ಯೂಸ್ ಮಾಡ್ತೀವಿ. ಆಸ್ಕಿಂಗ್ ಫಾರ್ ಅಗ್ರಿಮೆಂಟ್ ಆರ್ ಕನ್ಫರ್ಮೇಶನ್, ನಾವು ಹೇಳಿರುವಂತಹ ವಾಕ್ಯಕ್ಕೆ ಒಪ್ಪಿಗೆಯನ್ನ ಸೂಚಿಸಲಿಕ್ಕೆ ಇದನ್ನ ನಾವೇನ್ ಮಾಡ್ತೀವಿ? ಯೂಸ್ ಮಾಡ್ತೀವಿ. ಸೊ ದೇರ್ ಆರ್ ಟೂ ಫಾರ್ಮ್ಸ್. ಇದರಲ್ಲಿ ಎರಡು ತರಹ ಇದೆ. ಯಾವ್ದಾವುದು? ಒನ್ ಈಸ್ ಪಾಸಿಟಿವ್ ಸೆಂಟೆನ್ಸ್, ಸೆಕೆಂಡ್ ಒನ್ ಈಸ್ ನೆಗೆಟಿವ್ ಸೆಂಟೆನ್ಸ್. ಮೊದಲನೇದು ಯಾವುದು? ಪಾಸಿಟಿವ್ ಸೆಂಟೆನ್ಸ್, ಎರಡನೇದು ನೆಗೆಟಿವ್ ಸೆಂಟೆನ್ಸ್. ಅರ್ಥ ಆಗ್ತಿದೆ ಅಲ್ವಾ? ದೇರ್ ಆರ್ ಟೂ ಫಾರ್ಮ್ಸ್. ಒನ್ ಈಸ್ ಪಾಸಿಟಿವ್.
ಪಾಸಿಟಿವ್ ಅಂದ್ರೆ ಧನಾತ್ಮಕ, ನೆಗೆಟಿವ್ ಅಂದ್ರೆ ಋಣಾತ್ಮಕ. See, just check one time. There are two forms. One is positive sentence, ಧನಾತ್ಮಕ ವಾಕ್ಯ. Second one is negative sentence, ಅಂದ್ರೆ ಋಣಾತ್ಮಕ ವಾಕ್ಯ. Just check one time. What meant by positive sentence? ಇದರಲ್ಲಿ ಧನಾತ್ಮಕದಲ್ಲಿ ಹೇಗಿರುತ್ತೆ ಕೇಳಿದ್ರೆ, all the sentence will say yes. ಎಲ್ಲ ಸೆಂಟೆನ್ಸ್ಗಳು ಏನ್ ಹೇಳುತ್ತೆ, ಎಸ್ ಅನ್ನ ಹೇಳುತ್ತೆ. ಅಲ್ಲಿ ನೋ ಅನ್ನುವಂತಹ ಪದ ಇರೋದಿಲ್ಲ. ಸೊ ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಪಾಸಿಟಿವ್ ಸೆಂಟೆನ್ಸ್. ಸೊ ವಾಟ್ it will use, for example, for positive sentence we use negative question tag, and for negative sentence we use positive question tag. ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ದೇರ್ ಆರ್ ಟೂ ಫಾರ್ಮ್ಸ್. ಇಲ್ಲಿ ಎರಡು ತರಹದ ಕ್ವಶನ್ ಟ್ಯಾಗ್ ಗಳಿವೆ. ಒಂದು ಪಾಸಿಟಿವ್ ಧನಾತ್ಮಕ ವಾಕ್ಯ, ಎರಡನೇದು ಋಣಾತ್ಮಕ ವಾಕ್ಯ. ನೋಡಿ, ಕ್ವಶನ್ ಟ್ಯಾಗ್ ನ ರೂಲ್ಸ್ ಏನು ಕೇಳಿದ್ರೆ, ಪಾಸಿಟಿವ್ ಸೆಂಟೆನ್ಸ್ ಧನಾತ್ಮಕ ವಾಕ್ಯಕ್ಕೆ ಋಣಾತ್ಮಕ ಕ್ವಶನ್ ಟ್ಯಾಗ್ ಅನ್ನ ಬಳಸ್ತೇವೆ. ಹಾಗೆ ಋಣಾತ್ಮಕ ಸೆಂಟೆನ್ಸ್ಗೆ ಧನಾತ್ಮಕ ಕ್ವಶನ್ ಟ್ಯಾಗ್ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಇಟ್ ಈಸ್ ರೈನಿಂಗ್. ನೋಡಿ, ಇಟ್ ಈಸ್ ರೈನಿಂಗ್ ಅನ್ನೋದು ಪಾಸಿಟಿವ್ ಸೆಂಟೆನ್ಸ್, ಮಳೆ ಬರ್ತಾ ಇದೆ. isn't it? ಹೌದಾ? ನೆಗೆಟಿವ್ ಕ್ವಶನ್ ಟ್ಯಾಗ್. ನೆಗೆಟಿವ್ ಸೆಂಟೆನ್ಸ್ we use positive question tag. she isn't reading. ಅವಳು ಓದ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, is she, ಅದಕ್ಕೂ ಸಹಿತ ಹೌದಾ ಅಂತ ಕೇಳ್ತಾ ಇದೀವಿ. ಸೊ ಜಸ್ಟ್ ಚೆಕ್ ಒನ್ ಟೈಮ್. ಫಾರ್ ಪಾಸಿಟಿವ್ ಸೆಂಟೆನ್ಸ್ we use negative question tag. For negative sentence we use positive question tag. For positive, it is raining, isn't it? For negative, she is not reading. So we first, in the first sentence we used isn't it. In the second sentence we used is she. ನೋಡಿ, ಇಲ್ಲಿ ಮುಖ್ಯವಾಗಿ ನಾವು ಏನನ್ನು ನೋಡಬೇಕು ಈ ಸೆಂಟೆನ್ಸ್ ನಲ್ಲಿ ಕೇಳಿದ್ರೆ, one is the sentence is in positive or negative. ಈ ಸೆಂಟೆನ್ಸ್ ಪಾಸಿಟಿವ್ ಅಲ್ಲಿ ಇದೆಯಾ ಅಥವಾ ನೆಗೆಟಿವ್ ಅಲ್ಲಿ ಇದೆಯಾ ಅಂತ ನೋಡ್ಕೊಳ್ಬೇಕು. ಎರಡನೇದು, ವಾಟ್ ಈಸ್ ದ ಹೆಲ್ಪಿಂಗ್ ವರ್ಬ್ ಯೂಸ್ಡ್ ಇನ್ ದ ಸೆಂಟೆನ್ಸ್. ಇಲ್ಲಿ ಯೂಸ್ ಮಾಡಿರುವಂತ ಹೆಲ್ಪಿಂಗ್ ವರ್ಬ್ ಯಾವುದು. ಥರ್ಡ್ ಒನ್ ಈಸ್ ವಾಟ್ pronoun they used. See, just check one time. ಮೊದಲನೇ ಸೆಂಟೆನ್ಸ್ ಅಲ್ಲಿ ಇಟ್ ಈಸ್ ರೈನಿಂಗ್, ಅಲ್ಲಿ ಪ್ರನೌನ್ ಏನಿದೆ, ಇಟ್ ಇದೆ. ಹಾಗೆ ವರ್ಬ್ ಏನಿದೆ, ಈಸ್ ರೈನಿಂಗ್ ಅನ್ನುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದಿದೆ, ಈಸ್ ಇದೆ, ಅಥವಾ ಬಿ ಫಾರ್ಮ್ ಈಸ್ ಇದೆ. ಹಾಗಾಗಿ ಪ್ರನೌನ್ ಅನ್ನು ಯೂಸ್ ಮಾಡಿದರೆ, ಇಟ್ ಅನ್ನು ಯೂಸ್ ಮಾಡಿದರೆ. ಹಾಗೆ ಸೆಂಟೆನ್ಸ್ ಪಾಸಿಟಿವ್ ಇದೆ, ಹಾಗಾಗಿ ಇಲ್ಲಿ ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನ ಯೂಸ್ ಮಾಡಿದ್ದಾರೆ, isn't it. ಹಾಗೆ ನೆಗೆಟಿವ್ ಸೆಂಟೆನ್ಸ್ ಅನ್ನು ಚೆಕ್ ಮಾಡ್ಕೊಳ್ಳಿ. she is not reading. ಇಲ್ಲಿ ಪ್ರನೌನ್ ಏನಿದೆ, she ಇದೆ. ಹಾಗೆ ಹೆಲ್ಪಿಂಗ್ ವರ್ಬ್ ಏನಿದೆ, ಈಸ್ ಇದೆ. ಹಾಗಾಗಿ ಈಸ್ she. ಹಾಗೆ ಎರಡು ಸೆಂಟೆನ್ಸ್ ನ ಅಥವಾ ಎರಡು ಕ್ವಶನ್ ಟ್ಯಾಗ್ ನ ಕೊನೆಯಲ್ಲಿ ನಾವೇನ್ ಬಳಸಿದೀವಿ, ಕ್ವಶನ್ ಮಾರ್ಕ್ ಅನ್ನ ಬಳಸಿದೀವಿ. ಇಟ್ ಈಸ್ ಕಂಪಲ್ಸರಿ ಟು ಶೋ ಇಟ್ ಈಸ್ ಅ ಕ್ವಶನ್ ಟ್ಯಾಗ್, which helps to understand agreement or confirmation. ಇದು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಜಸ್ಟ್ ಚೆಕ್ ಒನ್ ಟೈಮ್. ಕ್ವಶನ್ ಟ್ಯಾಗ್ಸ್ ಆರ್ ಶಾರ್ಟ್ ಕ್ವಶನ್ಸ್. ಇದೇನು ತುಂಬಾ ಕಡಿಮೆ ಇರುವಂತ ಒಂದು ಸಣ್ಣದಾದಂತಹ ಪ್ರಶ್ನೆ. ಯೂಸ್ಡ್ at the end of a sentence. ಸೆಂಟೆನ್ಸ್ ನ ಕೊನೆಯ ವಿಭಾಗದಲ್ಲಿ ಇದನ್ನ ಬಳಸ್ತೀವಿ. ದೇ ಆರ್ ಯೂಸ್ಡ್ ಇನ್ ಸ್ಪೋಕನ್ ಇಂಗ್ಲಿಷ್. ಎಲ್ಲಿ ಇದನ್ನ ಬಳಸ್ತೀವಿ, ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಇದನ್ನ ಬಳಸ್ತೀವಿ. ವೈ? ಫಾರ್ ಆಸ್ಕಿಂಗ್ ಫಾರ್ ಅಗ್ರಿಮೆಂಟ್ ಆರ್ ಕನ್ಫರ್ಮೇಶನ್. ನಾವು ಹೇಳಿದಂತಹ ವಾಕ್ಯಕ್ಕೆ ಒಪ್ಪಿಗೆ ಇದೆಯೋ ಅಥವಾ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಾವೇನನ್ನ ಯೂಸ್ ಮಾಡ್ತೀವಿ, ಕ್ವಶನ್ ಟ್ಯಾಗ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಕ್ವಶನ್ ಟ್ಯಾಗ್ ಅಲ್ಲಿ ಏನಿದೆ, ಎಷ್ಟು ತರ ಇದೆ. ಒನ್ ಈಸ್ ಪಾಸಿಟಿವ್, ಸೆಕೆಂಡ್ ಒನ್ ಈಸ್ ನೆಗೆಟಿವ್. ಮೊದಲನೇದು ಯಾವುದು, ಪಾಸಿಟಿವ್ ಅಂದ್ರೆ ಧನಾತ್ಮಕ
ವಾಕ್ಯ. ಸೆಕೆಂಡ್ ಒನ್ ಈಸ್ ನೆಗೆಟಿವ್ ಕ್ವಶನ್ ಟ್ಯಾಗ್ ಅಂದ್ರೆ ಋಣಾತ್ಮಕ ವಾಕ್ಯ. ಕ್ವಶನ್ ಟ್ಯಾಗ್ ನ ರೂಲ್ಸ್ ಏನು ಕೇಳಿದ್ರೆ, ಧನಾತ್ಮಕ ವಾಕ್ಯಕ್ಕೆ ನಾವು ಋಣಾತ್ಮಕ ಕ್ವಶನ್ ಟ್ಯಾಗ್ ಅನ್ನ ಯೂಸ್ ಮಾಡ್ತೀವಿ, ಹಾಗೆ ಋಣಾತ್ಮಕ ಕ್ವಶನ್ ಟ್ಯಾಗ್ಗೆ ಧನಾತ್ಮಕ ಕ್ವಶನ್ ಟ್ಯಾಗ್ ಅನ್ನ ಯೂಸ್ ಮಾಡ್ತೀವಿ. Just check one time. Positive sentence we use negative question tag. For negative sentence we use positive question tag. For example, it is raining. So negative question tag is isn't it. Second one is she is not reading. The positive tag is she. So this is regarding question tag. Now we'll go for next slide. Just check one time. Question tags. Only auxiliaries are used in question tag. ನಾವು ಕ್ವಶನ್ ಟ್ಯಾಗ್ಸ್ ನಲ್ಲಿ ಯಾವಾಗಲೂ ಆಕ್ಸಿಲರೀಸ್ ಅನ್ನ ಯೂಸ್ ಮಾಡ್ತೀವಿ. ಏನು ಆಕ್ಸಿಲರೀಸ್ ಅಂದ್ರೆ, ಈಗ ಹಿಂದಿನ ಸೆಷನ್ ನಲ್ಲಿ ಯು ಅಂಡರ್ಸ್ಟುಡ್ regarding auxiliary verbs. Now we will go for study regarding auxiliary verbs. Just check one time. Primary auxiliaries. Second one is model auxiliaries. ನೋಡಿ, primary auxiliaries ಅಲ್ಲಿ ಯಾವ್ದು ಬರುತ್ತೆ? So do forms. Do form ಅಂದ್ರೆ do, does, did. Then be forms. Am, is, are, was, were. Then have forms have, has, had. Then model auxiliaries. Just check one time. Model will, would, can, could, shall, should, may, might, must, ought to. Then semi models. Semi models ಅಂದ್ರೇನು? Express notion. Notion ಅಂದ್ರೆ ಭಾವನೆ of possibility, ಸಾಧ್ಯತೆ, or necessity, ಅಗತ್ಯತೆ. ಇವನ್ನ ನಾವು ಸೆಮಿ ಮಾಡೆಲ್ಸ್ ಅಂತ ಕರಿತೀವಿ. ನೋಡಿ, ಆಕ್ಸಿಲರಿ ವರ್ಬ್ಸ್ ಯಾವ್ದಾದ್ರು ಕೇಳಿದ್ರೆ ಅದರಲ್ಲಿ ಎರಡು ತರ ಇದೆ. ಪ್ರೈಮರಿ ಆಕ್ಸಿಲರೀಸ್, ಸೆಕೆಂಡ್ ಒನ್ ಇಸ್ ಮಾಡೆಲ್ ಆಕ್ಸಿಲರೀಸ್. ಮೊದಲನೇದು ಪ್ರೈಮರಿ ಆಕ್ಸಿಲರೀಸ್ ಇದೆ, ಎರಡನೇದು ಮಾಡೆಲ್ ಆಕ್ಸಿಲರೀಸ್ ಇದೆ. ಪ್ರೈಮರಿ ಆಕ್ಸಿಲರೀಸ್ ಅಲ್ಲಿ ಯಾವ್ದಾದ್ರು ಬರುತ್ತೆ? ಡೂ ಫಾರ್ಮ್ಸ್. ಡೂ ಫಾರ್ಮ್ಸ್ ಅಲ್ಲಿ ಯಾವ್ದಾದ್ರು ಬರುತ್ತೆ? ಡೂ ನ ಪ್ರಕಾರಗಳಲ್ಲಿ ಡೂ, ಡಸ್, ಡಿಡ್. ಹಾಗೆ ಬಿ ಫಾರ್ಮ್ಸ್ ನಲ್ಲಿ ಆಮ್, ಈಸ್, ಆರ್, ವಾಸ್, ದೆನ್ ವರ್. ದೆನ್ ಹ್ಯಾವ್ ಫಾರ್ಮ್ಸ್. ಹ್ಯಾವ್ ಫಾರ್ಮ್ ಅಲ್ಲಿ ಯಾವ್ದಾದ್ರು ಬರುತ್ತೆ? ಹ್ಯಾವ್, ಹ್ಯಾಸ್, ಹ್ಯಾಡ್. ದೆನ್ ಮಾಡೆಲ್. ಮಾಡೆಲ್ ಆಕ್ಸಿಲರೀಸ್ ಅಲ್ಲಿ ಯಾವ್ದಾದ್ರು ಬರುತ್ತೆ? Just check one time. Will, would, can, could, shall, should, may, might, must, and ought to. ಇವೆಲ್ಲವೂ ಸಹಿತ ಮಾಡೆಲ್ಸ್ ಅಲ್ಲಿ ಬರುತ್ತೆ. ದೆನ್ ಸೆಮಿ ಮಾಡೆಲ್ಸ್. ಸೆಮಿ ಮಾಡೆಲ್ಸ್ ಅಂದ್ರೆ ಏನು? ಎಕ್ಸ್ಪ್ರೆಸ್ ನೋಷನ್. ಅದೇನನ್ನ ಹೇಳುತ್ತೆ? ಭಾವನೆಯನ್ನ ವ್ಯಕ್ತಪಡಿಸುತ್ತೆ. ಯಾವ ಭಾವನೆ? ಪಾಸಿಬಿಲಿಟಿ, ಸಾಧ್ಯತೆ, ಆರ್ ನೆಸೆಸಿಟಿ ಅಥವಾ ಅಗತ್ಯತೆ. ಇವೆರಡನ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು ಯಾವುದು? ಸೆಮಿ ಮಾಡೆಲ್ಸ್. ಸೆಮಿ ಮಾಡೆಲ್ಸ್ ನಲ್ಲಿ ಯಾವ್ದು ಬರುತ್ತೆ? ನೀಡ್ ಟು, ಡೇರ್ ಟು, ಯೂಸ್ ಟು. These are all comes under semi models. I hope you are remembering. Right now you already studied in verbs, so now you are remembering. Maybe right? Just check one time. Primary auxiliaries, do forms, be forms, have forms. Then model auxiliaries, models. Then semi models with semi auxiliaries. Just check one time. You studied. We'll go for next slide. Just check one time. Most of the time personal pronouns are used in question tags. ನೋಡಿ, ಕ್ವಶನ್ ಟ್ಯಾಗ್ ನಲ್ಲಿ ನಾವು ತುಂಬಾ ಸಲ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್, ಎಲ್ಲ ಸಲನು ನಾವು ಯಾವ್ದನ್ನ ಯೂಸ್ ಮಾಡ್ತೇವೆ? ಪ್ರೊನೌನ್, ಪರ್ಸನಲ್ ಪ್ರೊನೌನ್ ಅನ್ನ ಯೂಸ್ ಮಾಡ್ತೇವೆ. ನೋಡಿ, ಈಗಾಗಲೇ ನೀವು ಪ್ರೊನೌನ್ ಅನ್ನ ಕಲ್ತಿದ್ದೀರಾ ಅಲ್ವಾ? ಪ್ರೊನೌನ್ ಅಂದ್ರೆ ಏನು? ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್, ಇಟ್ ಇಸ್ ಕಾಲ್ಡ್ ಆಸ್ ಪ್ರೊನೌನ್.
ಸರ್ವನಾಮ ಪದ. ನೀವು ಇವಾಗಲೇ ಹಿಂದಿನ ಸೆಷನ್ ನಲ್ಲಿ ಕಲ್ತಿರ್ತೀರ ಪ್ರೊನೌನ್ ಅಂದ್ರೆ ಏನು. ಪ್ರೊನೌನ್ ಅಂದ್ರೆ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್, ಇಟ್ ಇಸ್ ಕಾಲ್ಡ್ ಆಸ್ ಪ್ರೊನೌನ್. ಪ್ರೊನೌನ್ ನಲ್ಲಿ ವಿಧಗಳಿವೆ ಅಲ್ವಾ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ, ಪ್ಲೂರಲ್ ವಿ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು, ಪ್ಲೂರಲ್ ಯು. ಥರ್ಡ್ ಪರ್ಸನ್ ಸಿಂಗ್ಯುಲರ್ he, she, it, and plural they. ದೇ ಪ್ಲೂರಲ್ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಗೊತ್ತಿದೆ ಅಲ್ವಾ. ಏಕವಚನ ಮತ್ತೆ ಬಹುವಚನ ಅರ್ಥ ಆಗ್ತಿದೆ ಅಲ್ವಾ. ಫಸ್ಟ್ ಪರ್ಸನ್ ಅಲ್ಲಿ ಯಾವ್ದು ಬರುತ್ತೆ, ಐ ಮತ್ತೆ ವಿ ಬರುತ್ತೆ. ಸೆಕೆಂಡ್ ಪರ್ಸನ್ ಅಲ್ಲಿ ಯು ಮತ್ತೆ ಯು ಬರುತ್ತೆ. ಹಾಗೆ ಥರ್ಡ್ ಪರ್ಸನ್ ಅಲ್ಲಿ ಹಿ, ಶಿ, ಇಟ್, ದೆನ್ ಪ್ಲೂರಲ್ ದೇ. ಅರ್ಥ ಆಗ್ತಿದೆ ಅಲ್ವಾ. ನೋಡಿ, ಮೋಸ್ಟ್ ಆಫ್ ದ ಟೈಮ್ ಆರ್ ಆಲ್ ದ ಟೈಮ್ ವಿ ಯೂಸ್ ಪರ್ಸನಲ್ ಪ್ರೊನೌನ್ಸ್ ಟು ಫ್ರೇಮ್ ದ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಅನ್ನು ಫ್ರೇಮ್ ಮಾಡಲಿಕ್ಕೆ ನಾವು ತುಂಬಾ ಸಮಯ ಅಥವಾ ಆಲ್ಮೋಸ್ಟ್ ಎಲ್ಲ ಸಮಯದಲ್ಲೂ ಸಹಿತ ನಾವು ಯಾವ್ದನ್ನ ಬಳಸ್ತೀವಿ, ಪರ್ಸನಲ್ ಪ್ರೊನೌನ್ ಅನ್ನ ಬಳಸ್ತೀವಿ. ಪ್ರೊನೌನ್ ನಲ್ಲಿ ನಿಮ್ಗೆ ಗೊತ್ತಿದೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. Then go for singular and plural. ಏಕವಚನ ಮತ್ತೆ ಬಹುವಚನ ಅನ್ನುವಂತಹ ಪ್ರೊನೌನ್ಗಳು ಇವೆ. ಜಸ್ಟ್ go for next one. ಶಾರ್ಟ್ ಫಾರ್ಮ್ಸ್ ಇನ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ನಲ್ಲಿ ಇರುವಂತಹ ಶಾರ್ಟ್ ಫಾರ್ಮ್ ಗಳು ಯಾವ್ದು, ಹೇಗೆ ಅದು ಫ್ರೇಮ್ ಆಗುತ್ತೆ ಹೇಳಿದ್ರೆ, ಡು ನಾಟ್, ಡೋಂಟ್, ಡಸ್ ನಾಟ್, ಡಸಂಟ್, ಡಿಡ್ ನಾಟ್, ಡಿಡಂಟ್, ಆಮ್ ನಾಟ್, aren't, is not, isn't, isn't, are not, aren't, was not, wasn't, were not, weren't, will not, won't, cannot, can't, would not, wouldn't, should not, shouldn't, could not, couldn't, must not, mustn't. So these are all the short forms in question tag. Today ಕ್ವಶನ್ ಟ್ಯಾಗ್ ನಲ್ಲಿ ಶಾರ್ಟ್ ಫಾರ್ಮ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ಅದನ್ನ ಮಾತ್ರ ಯೂಸ್ ಮಾಡಿ ನಾವು ಏನ್ ಮಾಡಬಹುದು, ಕ್ವಶನ್ ಟ್ಯಾಗ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ನೋಡಿ, ಕ್ವಶನ್ ಟ್ಯಾಗ್ ನಲ್ಲಿ ಶಾರ್ಟ್ ಫಾರ್ಮ್ಸ್ ಗಳು ಯಾವ್ದಾದ್ರು ಬರುತ್ತೆ, ಡು ನಾಟ್ ಗೆ ಡೋಂಟ್, ಡಸ್ ನಾಟ್ ಗೆ ಡಸಂಟ್, ಡಿಡ್ ನಾಟ್ ಗೆ ಡಿಡಂಟ್, ಆಮ್ ನಾಟ್ ಗೆ aren't, is not ಗೆ isn't, are not ಗೆ aren't, was not ಗೆ wasn't. ಇದನ್ನ ಹೇಗೆ ಫ್ರೇಮ್ ಮಾಡೋದು, ತುಂಬಾ ಈಸಿ. DON''T. ಯಾವ್ದು ಡಿಲೀಟ್ ಆಗಿದೆ ಇಲ್ಲಿ, ಯಾವ್ದು ಡಿಲೀಟ್ ಆಗಿಲ್ಲ ಅಲ್ವಾ, ಓ ಮಾತ್ರ ಡಿಲೀಟ್ ಆಗಿದೆ ಅಲ್ವಾ. ಡೋಂಟ್ ಅನ್ನೋದು ಆಡ್ ಆಗಿದೆ, ಜಸ್ಟ್ ಚೆಕ್ ಮಾಡ್ತಾ. ಡಸ್ ನಾಟ್ ಇದಿದ್ದು ಡಸಂಟ್ ಅಂತ ಆಡ್ ಆಗಿದೆ. ಡಿಡ್ ನಾಟ್ ಇದಿದ್ದು ಡಿಡಂಟ್ ಅಂತ ಆಗಿದೆ. ಅಲ್ಲಿ ಅಪಾಸ್ಟ್ರಫಿ ಟಿ ಅನ್ನ ಬಳಸ್ತೇವೆ. ಹಾಗೆ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಸಹಿತ ನಾವು ಕ್ವಶನ್ ಟ್ಯಾಗ್ ಅಲ್ಲಿ ಕ್ವಶನ್ ಮಾರ್ಕ್ ಅಂತ ಕಂಪಲ್ಸರಿಯಾಗಿ ಇಡ್ಲೇಬೇಕು. ಕ್ವಶನ್ ಮಾರ್ಕ್ ಇಟ್ಟಿಲ್ಲ ಅಂದ್ರೆ ಅದು ಕ್ವಶನ್ ಟ್ಯಾಗ್ ಆಗೋದಿಲ್ಲ. ಹಾಗೆ ಎಕ್ಸಾಮ್ ನಲ್ಲಿ ನೀವು ಮಾರ್ಕ್ಸ್ ನ ಕಳ್ಕೊಳ್ತೀರಾ. ಬಟ್ ಚೆಕ್ ಮಾಡ್ತಾ, in 10th standard examination they already inserted, that is question tag in the ಕ್ವಶನ್ ನಲ್ಲಿ ಈಗಾಗಲೇ ಅದರಲ್ಲಿ ಕ್ವಶನ್ ನಲ್ಲಿ ಕೊಟ್ಟಿರ್ತಾರೆ, ಕ್ವಶನ್ ಮಾರ್ಕ್ ಅನ್ನು ಹಾಕಿರ್ತಾರೆ. ನಾವು ಹೊಸದಾಗಿ ಕ್ವಶನ್ ಮಾರ್ಕ್ ಹಾಕ್ಬೇಕು ಅಂತಿಲ್ಲ. ಬಟ್ ಯು ಜಸ್ಟ್ ರಿಮೆಂಬರ್, ಆಲ್ವೇಸ್ ಕೀಪ್ ಇನ್ ಮೈಂಡ್, ವಿ ಯೂಸ್ ಆಲ್ವೇಸ್ ಕ್ವಶನ್ ಮಾರ್ಕ್ ಇನ್ ಕ್ವಶನ್ ಟ್ಯಾಗ್. ಈದರ್ ಮೇ ಬಿ positive or it may be negative. Okay, so these are all the short forms in the question tag. Question tag ನಲ್ಲಿ ಇವೆಲ್ಲ ಏನಾಗಿದೆ, ಶಾರ್ಟ್ ಫಾರ್ಮ್ಸ್ ಗಳು ಆಗಿದೆ. ಮೋಸ್ಟ್ ಆಫ್ ದ ಟೈಮ್ ವಿ ಯೂಸ್ ಡೋಂಟ್, ಡಸಂಟ್, ಡಿಡಂಟ್, aren't, isn't, wasn't, weren't, won't, can't, etc. Most very least mustn't ಅಥವಾ ಮಸ್ಟ್ ನಾಟ್ ಅನ್ನುವಂಥದ್ದನ್ನ ಯೂಸ್ ಮಾಡೋದು ತುಂಬಾ ರೇರ್ ಆಗಿ ಯೂಸ್ ಮಾಡ್ತೀವಿ. ನಾವು ಕಾಮನ್ ಆಗಿ ಯೂಸ್ ಮಾಡುವಂಥದ್ದು ಡೋಂಟ್, ಡಸಂಟ್, ಈಸಂಟ್, aren't, wasn't, ಎಕ್ಸೆಟ್ರಾ. ಇವನ್ನೆಲ್ಲ ನಾವು ಕಾಮನ್ ಆಗಿ ಯೂಸ್ ಮಾಡ್ತೀವಿ. Then we'll go for one
ಚಾರ್ಟ್ ಟು ಅಂಡರ್ಸ್ಟ್ಯಾಂಡ್ ಇನ್ ಈಸಿಯೆಸ್ಟ್ ಮ್ಯಾನರ್. ತುಂಬಾ ಈಸಿಯಾಗಿ ನಾವು ಕ್ವಶನ್ ಟ್ಯಾಗ್ ಅನ್ನು ಹೇಗೆ ಫ್ರೇಮ್ ಮಾಡಬಹುದು ಅನ್ನೋದನ್ನ ನೋಡ್ಲಿಕ್ಕೆ ಹೋಗೋಣ. ಜಸ್ಟ್ ಚೆಕ್ ಒನ್ ಟೈಮ್. ಪಾಸಿಟಿವ್ ಅಂಡ್ ನೆಗೆಟಿವ್. ನೋಡಿ ಇಲ್ಲಿ ಏನೇನಿದೆ ಅಂತ. ಸಬ್ಜೆಕ್ಟ್, ಆಕ್ಸಿಲರಿ, ಮೇನ್ ವರ್ಬ್. ಓಕೆ. ದೆನ್ ಇನ್ ನೆಗೆಟಿವ್, ಆಕ್ಸಿಲರಿ, ನಾಟ್, ಪರ್ಸನಲ್ ಪ್ರನೌನ್. ಹಾಗೆ ಫ್ರೇಮ್ ಆಗುತ್ತೆ ಅನ್ನೋದನ್ನ ನೋಡೋಣ. ಯು ಆರ್ ಕಮಿಂಗ್. ನೋಡಿ ಇಲ್ಲಿ ಪ್ರನೌನ್ ಯಾವ್ದಿದೆ? ಯು ಇದೆ. ಹಾಗೆ ಆಕ್ಸಿಲರಿ ವರ್ಬ್ ಯಾವ್ದಿದೆ? ಆರ್ ಇದೆ. ಮೇನ್ ವರ್ಬ್ ಯಾವ್ದಿದೆ? ಕಮಿಂಗ್ ಅನ್ನೋದಿದೆ. ಹಾಗಾಗಿ ಇದು ನೆಗೆಟಿವ್. ನಿಮ್ಗೆ ಗೊತ್ತಿದೆ ಪಾಸಿಟಿವ್ ಸ್ಟೇಟ್ಮೆಂಟ್ಗೆ ನೆಗೆಟಿವ್ ಟ್ಯಾಗ್ ಅನ್ನು ಯೂಸ್ ಮಾಡ್ತೀವಿ. ಹಾಗಾಗಿ ಆರಂಟ್ ಯು ಪ್ಲಸ್ ಕ್ವಶನ್ ಮಾರ್ಕ್. ನೆಕ್ಸ್ಟ್, he likes coffee. ಇಲ್ಲಿ ಸಬ್ಜೆಕ್ಟ್ ಹಿ ಇದೆ, ಆಕ್ಸಿಲರಿ ವರ್ಬ್ ಇಲ್ಲ, ಬಟ್ ಮೇನ್ ವರ್ಬ್ ಇದೆ. ಏನಿದೆ? ಲೈಕ್ಸ್ ಅನ್ನೋದಿದೆ. ದೆನ್ ಕಾಫಿ. ಸೊ ಡಸಂಟ್ ಹಿ. ಇಲ್ಲಿ ಕ್ವಶನ್ ಟ್ಯಾಗ್ ಏನಾಗುತ್ತೆ? ಡಸಂಟ್ ಹಿ. ಯಾಕೆ ಡಸ್ ಅಂತ ಬಂದಿದೆ ಕೇಳಿದ್ರೆ, ಬಿಕಾಸ್ ಹಿಯರ್ ವಿ ಯೂಸ್ಡ್ ಲೈಕ್ಸ್. ಇಲ್ಲಿ ಲೈಕ್ಸ್ ಅನ್ನುವಂಥದ್ದು ಬಂದಿದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಿ ಲೈಕ್ಸ್. ಗೊತ್ತಾಗ್ತದೆ ಅಲ್ವಾ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಮಾಡ್ಬೇಕಾದ್ರೆ ನಾವು ಅದರ ಬಗ್ಗೆ ತಿಳ್ಕೊಳ್ಳೋಣ. ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಏನು, ಸಿಂಪಲ್ ಪಾಸ್ಟ್ ಅಂದ್ರೆ ಏನು, ಸಿಂಪಲ್ ಫ್ಯೂಚರ್ ಅನ್ನ ಹೇಗೆ ಫ್ರೇಮ್ ಮಾಡಬಹುದು, ಹಾಗೆ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್, ಸಿಂಪಲ್ ಪಾಸ್ಟ್ ಕಂಟಿನ್ಯೂಸ್ ಹೇಗೆ ಫ್ರೇಮ್ ಆಗುತ್ತೆ ಅನ್ನೋದನ್ನ ಮುಂದಿನ ತರಗತಿಗಳಲ್ಲಿ ನೋಡ್ಕೋಣ. ಜಸ್ಟ್ ಚೆಕ್ ಒನ್ ಟೈಮ್. ಹಿ ಲೈಕ್ಸ್ ಕಾಫಿ. ಇಲ್ಲಿ ಲೈಕ್ಸ್ ಅಂತ ಬಂದಿದೆ, ಹಾಗಾಗಿ ಡಸ್ ಅನ್ನ ಯೂಸ್ ಮಾಡಿದ್ವಿ. ದೆನ್ ನೆಗೆಟಿವ್ ಎನ್ ಅಪಾಸ್ಟ್ರಫಿ ಟಿ. ಹಾಗೆ ಪ್ರನೌನ್ ಯಾವ್ದಿದೆ? ಹಿ ಇದೆ. ಹಾಗಾಗಿ ಡಸಂಟ್ ಹಿ. ದೆನ್ ಶಿ ಲವ್ಸ್ ಯು. ನೆಗೆಟಿವ್ ಟ್ಯಾಗ್ ಡಸಂಟ್ ಶಿ. ಅಲ್ಲಿ ಪ್ರನೌನ್ ಶಿ ಇದೆ. ಹಾಗಾಗಿ ಏನನ್ನ ಯೂಸ್ ಮಾಡಿದ್ವಿ? ಡಸಂಟ್ ಶಿ ಅಂತ ಯೂಸ್ ಮಾಡಿದ್ವಿ. ಐ ಆಮ್ ರೈಟ್. ನೋಡಿ ಮುಂದಿನ ಸೆಷನ್ ನಲ್ಲಿ ಅಥವಾ ಮುಂದಿನ ಸ್ಲೈಡ್ ಅಲ್ಲಿ ನಾವು ನೋಡೋಣ ಹಾಗೆ ಅದು ಯಾಕೆ ಆರಂಟ್ ಐ ಅಂತ ಆಯ್ತು ಅಂತ. ಬಟ್ ಹಿಯರ್ ದ ನೆಗೆಟಿವ್ ಟ್ಯಾಗ್ ಇಸ್ ಆರಂಟ್ ಐ. ಆಮ್ ಅಂತ ಬಂತು ಅಂದ್ರೆ ನಾವೇನ್ ಬಳಸ್ಬೇಕು? ಇಲ್ಲಿ ಆರ್ ಅನ್ನ ಬಳಸ್ಬೇಕು. ಹಾಗಾಗಿ ನೆಗೆಟಿವ್ ಸಬ್ಜೆಕ್ಟ್ ಏನಿದೆ? ಐ ಇದೆ, ಅಥವಾ ಪ್ರನೌನ್ ಐ ಇದೆ. ಹಾಗಾಗಿ ಆರಂಟ್ ಐ ಅಂತ ಬಳಸಿದೀವಿ. ನೆಕ್ಸ್ಟ್, ನೆಗೆಟಿವ್ ಸ್ಟೇಟ್ಮೆಂಟ್ and positive tag. Just check on time. Subject, it, you, I. For example, it is not raining. Positive tag, is it? ನೋಡಿ ಇಲ್ಲಿ ಕ್ವಶನ್ ಮಾರ್ಕ್ ಅನ್ನ ಹಾಕಿದ್ದೇವೆ. ಎಲ್ಲೂ ಕಂಪಲ್ಸರಿ ಆಗಿ ಹಾಕ್ಲೇಬೇಕು ಕ್ವಶನ್ ಮಾರ್ಕ್ ಅನ್ನ, ಅಥವಾ ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಕು. ಕ್ವಶನ್ ಟ್ಯಾಗ್ ಇಲ್ಲಿ ನಾವು ಕ್ವಶನ್ ಮಾರ್ಕ್ ಅನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ನೋಡಿ. ಇಟ್ ಈಸ್ ನಾಟ್ ರೈನಿಂಗ್. ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ? ನೆಗೆಟಿವ್ ಇದೆ. ಹಾಗೆ ನಾವು ಅನ್ಕೊಳ್ಬಹುದು ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ, ಬಿಕಾಸ್ ಹಿಯರ್ ವಿ ಯೂಸ್ಡ್ ನಾಟ್. ನೋಡಿ ಈ ಸೆಂಟೆನ್ಸ್ ಅಲ್ಲಿ ಏನನ್ನ ಇಟ್ಕೊಂಡಿದೀವಿ, ಏನನ್ನ ಆಡ್ ಮಾಡಿದೀವಿ? ನಾಟ್ ಅನ್ನೋದನ್ನ ಆಡ್ ಮಾಡಿದೀವಿ. ನೋಡಿ ಇದನ್ನ ನಾವು ಬೇಕಾದ್ರೆ ಪಾಸಿಟಿವ್ ಸೆಂಟೆನ್ಸ್ ಆಗಿ ಮಾಡ್ಬೋದು. ಇಟ್ ಇಸ್ ರೇನಿಂಗ್ ಅಷ್ಟೇ, ಮುಗ್ದೋಯ್ತು ಅಲ್ವಾ? ಇಲ್ಲಿ ಏನಾಗುತ್ತೆ? ಅದು ಪಾಸಿಟಿವ್ ಸೆಂಟೆನ್ಸ್ ಆಗ್ಬಿಡುತ್ತೆ. ಬಟ್ ಇಫ್ ವಿ ಯೂಸ್ ನಾಟ್, ನಾವು ನಾಟ್ ಅನ್ನ ಆಡ್ ಮಾಡಿದ್ರೆ ಅದೇನಾಗುತ್ತೆ? ನೆಗೆಟಿವ್ ಸ್ಟೇಟ್ಮೆಂಟ್ ಆಗುತ್ತೆ. ದಟ್ ಇಸ್ ವೈ ಇಟ್ ಇಸ್ ನಾಟ್ ರೇನಿಂಗ್. ಸೊ ವಾಟ್ ಈಸ್ ದ ಪಾಸಿಟಿವ್ ಟ್ಯಾಗ್? ಈಸ್ ಇಟ್. ಯಾವುದು ಕ್ವಶನ್ ಟ್ಯಾಗ್ ಆಗುತ್ತೆ ಅದರಲ್ಲಿ? ಈಸ್ ಇಟ್ ಅನ್ನೋದಾಗಿದೆ. ಯಾಕೆ ಈಸ್ ಇಟ್ ಆಯ್ತು? ಇಟ್ ಏನಾಗಿದೆ? ಪರ್ಸನಲ್ ಪ್ರೊನೌನ್ ಆಗಿದೆ. ಆಕ್ಸಿಲರಿ ವರ್ಬ್ ಯಾವ್ದನ್ನ ಯೂಸ್ ಮಾಡಿದೀವಿ? ಈಸ್ ಅನ್ನು ಯೂಸ್ ಮಾಡಿದೀವಿ. ಹಾಗಾಗಿ ಹಿಯರ್ we used positive tag, that is it. Then you are not American. ಇಲ್ಲಿ ಸಬ್ಜೆಕ್ಟ್ ಏನಿದೆ? ಯು ಇದೆ. then auxiliary verb are ಇದೆ, that is plural. so not American. so ಇಲ್ಲಿ ಏನಾಗಿದೆ? are you. and I am not ready. ಇಲ್ಲಿ am I, otherwise aren't I ಅನ್ನೋದು ಆಗುತ್ತೆ, ಅಥವಾ am I ಅಂತ ಆಗುತ್ತೆ.
ಇದಕ್ಕೆ ಯಾಕೆ ಇದು ಆಮ್ ಐ ಅಂತ ಆಗುತ್ತೆ ಅಂದ್ರೆ ಇಲ್ಲಿ ಯಾಕೆ ಆರಂಟ್ ಐ ಆಗೋದಿಲ್ಲ ಅಂದ್ರೆ ಇದು ಪಾಸಿಟಿವ್ ನೆಗೆಟಿವ್ ಅಲ್ಲಿ ಇದೆ ಅಲ್ಲ ಸೆಂಟೆನ್ಸ್, ಹಾಗಾಗಿ ಇಲ್ಲಿ ಪಾಸಿಟಿವ್ ಟ್ಯಾಗ್ ಆಗುತ್ತೆ. ಸೊ ಐ ಆಮ್ ನಾಟ್ ರೆಡಿ, ಆನ್ಸರ್ ಈಸ್ ಆಮ್ ಐ. Okay, then we'll go for next slide. See, while we are framing question tag, there is a need of practice. ಅಲ್ಲಿ ಕ್ವಶನ್ ಟ್ಯಾಗ್ ಅನ್ನ ಪ್ರಾಕ್ಟೀಸ್ ಮಾಡೋದು ತುಂಬಾ ನೆಸೆಸರಿ. ಯಾಕಂದ್ರೆ ಸುಮ್ಮನೆ ಒಂದ್ಸಲ ಓದಿ ಅದು ಬಿಟ್ಬಿಟ್ರೆ ಅಥವಾ ತಲೆಯಲ್ಲಿ ಇಟ್ಕೊಂಡ್ರೆ ಗೊತ್ತಾಗೋದಿಲ್ಲ. ನಾವು ಪ್ರಾಕ್ಟೀಸ್ ಮಾಡಬೇಕು. ಈಗ ಉದಾಹರಣೆಗೆ ಪುಸ್ತಕದಲ್ಲಿ ಓದೋದು ಹೇಗೆ, ಡ್ರೈವಿಂಗ್ ಅನ್ನ ಹೇಗೆ ಮಾಡೋದು? ಓಕೆ, ಫಸ್ಟ್ ನಾವು ಕೀಯನ್ನು ಆನ್ ಮಾಡಬೇಕು, ದೆನ್ ಗೋ ಫಾರ್ ಸ್ಟೇರಿಂಗ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು, ದೆನ್ ವಿ ಹ್ಯಾವ್ ಟು ಗೋ ಫಾರ್ ಕ್ಲಚ್, ದೆನ್ ವಿ ಹ್ಯಾವ್ ಟು ಅಪ್ಲೈ ದ ಗೇರ್, ದೆನ್ ಜಸ್ಟ್ ಗಿವ್ ದ ಎಕ್ಸಲೇಟರ್. ಹೀಗೆ ಮಾಡಿದ್ರೆ ಸಾಧ್ಯ ಇದೆಯಾ? ನೋ, ವಿ ಹ್ಯಾವ್ ಟು ಪ್ರಾಕ್ಟೀಸ್. ನಾವೇನ್ ಮಾಡಬೇಕು, ಯಾವುದೇ ವಿಷಯವನ್ನಾದ್ರೂ ಸಹಿತ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಯಾವುದೇ ವಿಷಯವನ್ನು ಸಹಿತ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದನ್ನ ನಾವು ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಸಾಧ್ಯವೇ ಇಲ್ಲ. ಸೊ ಹಿಯರ್ ಸಮ್ ಆಫ್ ದ ಪ್ರಾಕ್ಟೀಸಿಂಗ್ sentences. Just check on that. If the main clause has an auxiliary verb or verb to be, we repeat it in the question tag. ನೋಡಿ ಅಲ್ಲಿ auxiliary verb ಇದೆ ಅಂದ್ರೆ ನಾವು ಅದನ್ನ ಏನ್ ಮಾಡ್ತೀವಿ, ಕ್ವಶನ್ ಟ್ಯಾಗ್ ನಲ್ಲಿ ಯೂಸ್ ಮಾಡ್ತೀವಿ. ದೇ ಆರ್ ಪ್ಲೇಯಿಂಗ್. ನೋಡಿ ಇಲ್ಲಿ ದೇ ಅನ್ನೋದು ಏನಾಗಿದೆ, ಪ್ರೊನೌನ್ ಆಗಿದೆ, ಆರ್ ಅನ್ನೋದು ಆಕ್ಸಿಲರಿ ವರ್ಬ್ ಆಗಿದೆ. ಹಾಗೆ ಇದು ಯಾವ ಟೈಪ್ ನ ಇದು ಸೆಂಟೆನ್ಸ್, ಇದು ಪಾಸಿಟಿವ್ ಆರ್ ನೆಗೆಟಿವ್? ದೇ ಆರ್ ಪ್ಲೇಯಿಂಗ್, ಅವರು ಆಡ್ತಾ ಇದ್ದಾರೆ. ಹಾಗಾಗಿ ಇದು ಪಾಸಿಟಿವ್ ಅಲ್ಲಿ ಇದೆ. ನಾವು ಯಾವ್ದನ್ನ ಟ್ಯಾಗ್ ಅನ್ನು ಯೂಸ್ ಮಾಡಬೇಕು, ನೆಗೆಟಿವ್ ಟ್ಯಾಗ್ ಅನ್ನು ಯೂಸ್ ಮಾಡಬೇಕು. ಆರಂಟ್ ದೇ. ದೆನ್ ಹಿ ಈಸ್ ಸ್ಟಡಿಂಗ್, ಅವನು ಓದ್ತಾ ಇದ್ದಾನೆ. ಪ್ರೊನೌನ್ ಏನಿದೆ, ಹಿ ಇದೆ, ಆಕ್ಸಿಲರಿ ವರ್ಬ್ ಇದೆ, ಈಸ್ ಇದೆ, ಹಾಗೆ ಇದು ಕಂಟಿನ್ಯೂಸ್ ಇದೆ. ಓಕೆ, ವಾಟ್ ಎವರ್ ಇಟ್ ಮೇ ಬಿ, ಬಟ್ ಜಸ್ಟ್ ಚೆಕ್ ಒನ್ ಟೈಮ್. ನಾವು ಇಲ್ಲಿ ಇದು ಯಾವ್ದ್ರಲ್ಲಿದೆ, ಪಾಸಿಟಿವ್ ಅಲ್ಲಿದೆ, ಹಾಗಾಗಿ ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನು ಯೂಸ್ ಮಾಡಬೇಕು. ಈಸಂಟ್ ಹಿ ಅನ್ನೋದು ಇದರ ಕ್ವಶನ್ ಟ್ಯಾಗ್ ಆಗಿದೆ. Then we'll go for pay attention to the first person singular of the verb to be in the negative form. I am charming. ಇಲ್ಲಿ aren't I ಅನ್ನೋದು ಇದರ ಆನ್ಸರ್ ಆಗಿದೆ. Then we'll go for next one. If the main clause doesn't have an auxiliary verb, we use do, does, don't or doesn't in the question tag. If the main clause doesn't have an auxiliary verb, ನೋಡಿ ಇಲ್ಲಿ auxiliary verb ಇಲ್ಲ ಅಲ್ವಾ, is, was, are, were ಅನ್ನುವಂಥದ್ದು ಯಾವುದು ಇಲ್ಲ ಅಲ್ವಾ. ಬಟ್ he studies very hard ಅಂತಿದೆ. ಹಾಗೆ she doesn't know where to go. ನೋಡಿ ಇಲ್ಲಿ ಯಾವುದೇ ರೀತಿಯಾದಂತಹ auxiliary verb ಇಲ್ಲ. ಗೊತ್ತಾಗ್ತದೆ ಅಲ್ವಾ? is, was, are, were ಯಾವ್ದು ಇಲ್ಲ ಅಲ್ವಾ ಅಲ್ಲಿ. ಹಾಗಾಗಿ ಇಲ್ಲಿ ಏನಿದೆ, ಜಸ್ಟ್ ಡೂ ಫಾರ್ಮ್ ಇದೆ. ಚೆಕ್ ಮಾಡಿ, ಹಿ ಅಥವಾ ಡೂ ಫಾರ್ಮ್ ಅನ್ನ ನಾವು ಅಂಡರ್ಸ್ಟೂಡ್ ಮಾಡ್ಕೋಬೇಕು ಇಲ್ಲಿ. ಸೊ ಇಫ್ ದ ಮೇನ್ ಕ್ಲಾಸ್ ಡಸಂಟ್ ಹ್ಯಾವ್ ಅನ್ ಆಕ್ಸಿಲರಿ ವರ್ಬ್, ವಿ ಯೂಸ್ ಡೂ, ಡಸ್, ಡೋಂಟ್ ಆರ್ ಡಸಂಟ್ ಇನ್ ದ ಕ್ವಶನ್ ಟ್ಯಾಗ್. ಜಸ್ಟ್ ಕಂಟಿನ್ಯೂಸ್ ಇದೆ ಇಲ್ಲಿ. ಹಿ ಸ್ಟಡೀಸ್ ವೆರಿ ಹಾರ್ಡ್. ನೋಡಿ ಸಿಂಪಲ್ ಪ್ರೆಸೆಂಟ್ ಇದೆ ಇದು. ಹಿ ರೈಟ್ಸ್ ಅ ಲೆಟರ್ ಇದ್ದ ಹಾಗೆ ಹಿ ಸ್ಟಡೀಸ್ ವೆರಿ ಹಾರ್ಡ್. ನೋಡಿ ಇಲ್ಲಿ ಇದು ಪಾಸಿಟಿವ್ ಅಲ್ಲಿ ಇದೆ, ಹಾಗಾಗಿ ನಾವು ಯಾವ ಕ್ವಶನ್ ಟ್ಯಾಗ್ ಅನ್ನು ಯೂಸ್ ಮಾಡಬೇಕು, ಡಸಂಟ್ ಹಿ ಅಂತ ಯೂಸ್ ಮಾಡಬೇಕು. ನೋಡಿ ತುಂಬಾ ಈಸಿಯಾಗಿ ನೀವು ನೆನ್ಪಿಟ್ಕೊಳ್ಳುವಂತ ಒಂದು ವರ್ಡ್ಸ್ ಗಳು ಯಾವ್ದು ಕೇಳಿದ್ರೆ, ಪ್ಲೇ, ಡೂ, ಪ್ಲೇಸ್, ಡಸ್, ಪ್ಲೇಡ್, ಡಿಡ್. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಪ್ಲೇ ಬಂದ್ರೆ ಡೂ, ಪ್ಲೇಸ್ ಬಂದ್ರೆ ಡಸ್, ಪ್ಲೇಡ್ ಬಂದ್ರೆ ಡಿಡ್. ನೋಡಿ ಇಲ್ಲಿ ಸ್ಟಡಿ, ಸ್ಟಡೀಸ್, ಸ್ಟಡೀಡ್, ಸ್ಟಡಿ ಬಂದ್ರೆ ಡೂ, ಸ್ಟಡೀಸ್ ಬಂದ್ರೆ ಡಸ್, ಸ್ಟಡೀಡ್ ಬಂದ್ರೆ ಡಿಡ್. ಹಿಯರ್ ಸ್ಟಡೀಸ್, he studies very hard, that's why doesn't he. She doesn't know where to go. ನೋಡಿ ಈ ಸೆಂಟೆನ್ಸ್ ಏನಿದೆ,
ನೆಗೆಟಿವ್ ಇದೆ, ಡಸಂಟ್, ಡಸ್ ನಾಟ್ ಅಂತಿದೆ. ಹಾಗಾಗಿ ಡಸ್ ಶಿ ಅಂತ ಕ್ವಶನ್ ಟ್ಯಾಗ್ ಅನ್ನ ಯೂಸ್ ಮಾಡಬಹುದು. And we'll go for next one. He has arrived late. ಇಲ್ಲಿ have form ಇದೆ, it is has. So what is the question tag? Hasn't he. pronoun ಏನಿದೆ? he ಇದೆ. Then they will always be happy. ಅವ್ರು ಯಾವಾಗಲೂ ಸಂತೋಷದಿಂದ ಇರ್ತಾರೆ. ಇಲ್ಲಿ will ಇದೆ, ಹಾಗಾಗಿ won't they. Then important notes. ನೋಡಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ನೋಟ್ಸ್ ಗಳಿವೆ, ಅದನ್ನ ನಾವು ಏನು ಅಂತ ತಿಳ್ಕೊಳ್ಳೋಣ. Just check one time. In the present tense, if the subject is I, the auxiliary changes to are or aren't. ನೋಡಿ ಇಲ್ಲಿ I ಇದ್ರೆ are ಅಥವಾ aren't ಅಂತ ಆಗುತ್ತೆ. For example, I am sitting next to you. ಅಲ್ಲಿ ಕ್ವಶನ್ ಟ್ಯಾಗ್ ಏನಾಗುತ್ತೆ? aren't I. ಅಲ್ಲಿ I am ಇದೆ, ಅಲ್ಲಿ I amn't I ಅಂತ ಆಗೋದಿಲ್ಲ, ಅದರ ಬದಲಾಗಿ aren't I ಅಂತ ಆಗುತ್ತೆ. ನೋಡಿ ಇನ್ ದ ಪ್ರೆಸೆಂಟ್ ಟೆನ್ಸ್, ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಇರಬೇಕು. ಇಫ್ ದ ಸಬ್ಜೆಕ್ಟ್ ಈಸ್ I, ಅಲ್ಲಿ ಸಬ್ಜೆಕ್ಟ್ ಏನಿದೆ? I ಇದೆ. ದ ಆಕ್ಸಿಲರಿ ಚೇಂಜಸ್ ಟು ಆರ್. ಅಲ್ಲಿ ಆಮ್ ನ ಬದಲಾಗಿ ಏನಾಗುತ್ತೆ? ಆಕ್ಸಿಲರಿ ಆರ್ ಅಂತ ಆಗುತ್ತೆ ಅಥವಾ aren't ಅಂತ ಆಗುತ್ತೆ. ಸೊ ಇಲ್ಲಿ ಸೆಂಟೆನ್ಸ್ ಯಾವ್ದ್ರಲ್ಲಿ ಇದೆ ನೋಡಿ? I am sitting next to you, aren't I. ಸೆಂಟೆನ್ಸ್ ಯಾವ್ದ್ರಲ್ಲಿ ಇದೆ? ಪಾಸಿಟಿವ್ ಅಲ್ಲಿ ಇದೆ, ಹಾಗಾಗಿ ಇದಕ್ಕೆ aren't I ಅಂತ ಬಳಸ್ತಾನೆ. I am going to school, ಮತ್ತೆ ಏನಿದೆ? aren't I. I am writing the poem, aren't I. Just check one time. In the present tense ಅಲ್ಲಿ ಏನಿರಬೇಕು? ಇಫ್ ದ ಸಬ್ಜೆಕ್ಟ್ ಈಸ್ ಐ, ಅಲ್ಲಿ ಸಬ್ಜೆಕ್ಟ್ ಏನಿರಬೇಕು? ಐ ಇದ್ರೆ ದ ಆಕ್ಸಿಲರಿ ವರ್ಬ್ ಅಂತ ಗೊತ್ತಿದೆ ಅಲ್ವಾ? ಈ ಫಾರ್ಮ್ಸ್ ಗಳು ಇಟ್ ವಿಲ್ ಚೇಂಜಸ್ ಟು ಆರ್. ಏನಾಗಿ ಬದಲಾಗುತ್ತೆ? ಆರ್ ಆಗಿ ಬದಲಾಗುತ್ತೆ. ಐ ಆಮ್, ಅಲ್ಲಿ ಆಮ್ ಇದ್ದೇನಾಗಿದೆ? ಆರ್ ಅಂತ ಆಗಿದೆ. I am going to school, aren't I. I am writing the poem, aren't I. And we go for with let's. ನೋಡಿ ಇದು ತುಂಬಾ ಇಂಪಾರ್ಟೆಂಟ್. ನಾವು ತುಂಬಾ ಸಲ, ನಾನು ಈಗಾಗಲೇ ನಿಮ್ಗೆ ಹಿಂದಿನ ಸೆಂಟೆನ್ಸ್ ಗಳಲ್ಲಿ ಹೇಳಿದ್ದೆ ಏನಂತ, ನಾವು ಪ್ರೊನೌನ್ ಅನ್ನು ನೋಡ್ಕೊಳ್ಬೇಕು, ಆಕ್ಸಿಲರಿ ವರ್ಬ್ ಅನ್ನು ನೋಡ್ಕೋಬೇಕು. ಹಾಗಿದ್ರೆ ಆರಾಮಾಗಿ ಕ್ವಶನ್ ಟ್ಯಾಗ್ ಅನ್ನ ಫ್ರೇಮ್ ಮಾಡ್ಬೋದು. ಆದ್ರೆ ಕೆಲವೊಂದು ಎಕ್ಸೆಪ್ಷನ್ ಗಳಿವೆ. Just check one time. With let's, the tag question is shall we. ಅಲ್ಲಿ let ಅಂತ ಬಂತು ಅಂದ್ರೆ ನಮ್ಗೆ ಕ್ವಶನ್ ಟ್ಯಾಗ್ ಏನಾಗಿರುತ್ತೆ? shall we ಅಂತ ಆಗುತ್ತೆ. Just check one time. Let's go to play. Shall we? Let us start a new lesson. Shall we? Let's go to the beach. Shall we? Let's do our homework. Shall we? Let's sing a song. Shall we? ನೋಡಿ ಇವೆಲ್ಲವೂ ಸಹಿತ ಯಾವ್ದಿಂದ ಸ್ಟಾರ್ಟ್ ಆಗಿದೆ? ಲೆಟ್ ಇಂದ ಸ್ಟಾರ್ಟ್ ಆಗಿದೆ. ಹಾಗೆ ಎಂಡ್ ಆಗಿದ್ದು ಯಾವ್ದು? ಕ್ವಶನ್ ಟ್ಯಾಗ್ ಇಂದ shall we ಅನ್ನೋದ್ರಿಂದ ಸ್ಟಾರ್ಟ್ ಆಗಿದೆ. ಜಸ್ಟ್ ಚೆಕ್ ಒನ್ ಟೈಮ್. ಲೆಟ್ ಅಸ್, ಅಸ್ ಇದ್ದೇನಾಗಿದೆ? ಬಿ ಆಗಿದೆ. ಜಸ್ಟ್ ಚೆಕ್ ಒನ್ ಟೈಮ್. ಲೆಟ್ ಅಸ್ ಗೋ ಟು ಪ್ಲೇ. shall we? Let us start a new lesson. Shall we? Let us go to the beach. Shall we? Let's do our homework. Shall we? Let's sing a song. Shall we? ನೋಡಿ ಅಲ್ಲಿ ಏನೇನು ಹೋಗಿದೆ ಕೇಳಿದ್ರೆ, ಲೆಟ್ ಇದ್ದು ಶೆಲ್ ಆಗಿದೆ, ಅಸ್ ಇದ್ದು ವಿ ಆಗಿದೆ. And we'll go for, ಇದನ್ನ ನೆನ್ಪಿಟ್ಕೊಳ್ಳಿ. ಯಾವ್ದನ್ನ ಲೆಟ್ ಬಂದಾಗ ಯಾವ್ದನ್ನ ಯೂಸ್ ಮಾಡಬೇಕು? ಶೆಲ್ ಅನ್ನ ಯೂಸ್ ಮಾಡಬೇಕು. Then with an imperative. Just what is the meaning of imperative? Imperative ಅಂದ್ರೆ ಕಡ್ಡಾಯ, ಅಂದ್ರೆ ಕಂಪಲ್ಸರಿ, ಆರ್ ವಿಚ್ ಗಿವ್ ಕಮಾಂಡ್ಸ್. ಅದೇನ್ ಹೇಳುತ್ತೆ? ಕಮಾಂಡ್, ಒಪ್ಪಿಗೆ ಅಥವಾ ಒಂದು ಆಜ್ಞೆಯನ್ನ ಕೊಡುತ್ತೆ.
ಕಂಪಲ್ಸರಿ ಅದನ್ನ ಮಾಡಲೇಬೇಕು ಅಥವಾ ಆಜ್ಞೆಯನ್ನ ಹೇಳುತ್ತೆ. ಒಂದು ಕೆಲಸವನ್ನು ನೀನು ಮಾಡಲೇಬೇಕು ಅನ್ನೋದನ್ನ ಹೇಳುತ್ತೆ. ಯಾವುದು? ಇಂಪರೇಟಿವ್. ವಿತ್ ಆನ್ ಇಂಪರೇಟಿವ್ ದ ಕ್ವಶನ್ ಟ್ಯಾಗ್ ಈಸ್ ವಿಲ್ ಯು. ಅಲ್ಲಿ ಇಂಪರೇಟಿವ್ ಬಂದ್ರೆ, ಇಂಪರೇಟಿವ್ ಸೆಂಟೆನ್ಸ್ ಇದ್ರೆ ಅಲ್ಲಿ ಕ್ವಶನ್ ಟ್ಯಾಗ್ ಏನಾಗುತ್ತೆ? ವಿಲ್ ಯು ಅಂತ ಆಗುತ್ತೆ. ಗೆಟ್ ಔಟ್ ಆಫ್ ದ ಕ್ಲಾಸ್. ವಿಲ್ ಯು ಪ್ಲೀಸ್ ಸಿಟ್ ಡೌನ್. ವಿಲ್ ಯು ನೀನು ಕೂತ್ಕೊಳ್ಬೋದಾ? ಎಸ್. ವಿಲ್ ಯು ಕ್ಲೋಸ್ ದ ವಿಂಡೋ. ಕಿಟಕಿಯನ್ನ ಮುಚ್ಚಬಹುದಾ? ವಿಲ್ ಯು ಮುಚ್ಚಬಹುದಾ? ನೀನ್ ಮಾಡ್ಬೋದಾ? ಡೋಂಟ್ ಟಾಕ್. ನೀನ್ ಮಾತಾಡ್ಬೇಡ, ಆಗ್ಬೋದಾ? ವಿಲ್ ಯು ಹೆಲ್ಪ್ ದ ಪೂವರ್. ವಿಲ್ ಯು ಅಲ್ಲಿ ಬಡವರಿಗೆ ನೀನ್ ಹೆಲ್ಪ್ ಮಾಡ್ಬೋದಾ? ಮಾಡ್ಬೋದಾ? ವಿಲ್ ಯು ಗಿವ್ ಮಿ ದ ಪೆನ್ ಪ್ಲೀಸ್. ನನಗೆ ಆ ಪೆನ್ ಅನ್ನ ಕೊಡ್ಬೋದಾ? ವಿಲ್ ಯು? ಸೊ ದೀಸ್ ಆರ್ ಆಲ್ ಕಮ್ಸ್ ಅಂಡರ್ imperative sentences. When imperative sentence is there, in the time we have to use will you. So just check one time. Get out of the class. Will you please sit down? Will you close the window? Will you don't talk? Will you help the poor? Will you get me the pen please? Will you? These are all comes under imperative. Then we'll go for next slide. We use a positive tag question after a sentence containing negative words such as never, rarely, seldom, hardly, barely, and scarcely. So these are all we have to use positive ಕ್ವಶನ್ ಟ್ಯಾಗ್. ನೋಡಿ, ಇದರಲ್ಲೆಲ್ಲ ಕೆಲವೊಂದಿಷ್ಟು ವರ್ಡ್ಗಳಿವೆ. ಇದು ಏನಿದೆ? ವಿ ಯೂಸ್ ಪಾಸಿಟಿವ್ ಟ್ಯಾಗ್. ಅಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನು ಯೂಸ್ ಮಾಡಬೇಕು. ಆಫ್ಟರ್ ಎ ಸೆಂಟೆನ್ಸ್ ಕಂಟೈನಿಂಗ್ ನೆಗೆಟಿವ್, ಇವು ನೆಗೆಟಿವ್ ಇದ್ರೂ ಸಹಿತ, ಅಥವಾ ಈ ಶಬ್ದ ಅಥವಾ ಈ ಸೆಂಟೆನ್ಸ್ ನೆಗೆಟಿವ್ ಹೇಳಿದ್ರು ಸಹಿತ ನಾವಿಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ಯೂಸ್ ಮಾಡಿ. ನೆವರ್, ಸಾಧ್ಯವೇ ಇಲ್ಲ. ರೇರ್ಲಿ, ತುಂಬಾ ರೇರ್ ಅಂದ್ರೆ ಯಾವಾಗ್ಲೂ ಅಲ್ಲ ಅಂತ. ಹಾರ್ಡ್ಲಿ, ಬೇರ್ಲಿ, ಸ್ಕ್ಯಾರ್ಸ್ಲಿ, ದೀಸ್ ಆರ್ ಆಲ್ ಕಮ್ ಅಂಡರ್ ನೆಗೆಟಿವ್ ವರ್ಡ್ಸ್. ನೋಬಡಿ ಲೀವ್ಸ್ ಇನ್ ದಿಸ್ ಹೌಸ್. ನೋಡಿ, ಈ ಮನೆಯಲ್ಲಿ ಯಾರು ಸಹಿತ ಇರೋದಿಲ್ಲ. ಡೂ ದೇ? ಇಲ್ಲಿ ಯಾಕೆ ಡೂ ದೇ ಅಂತ ಬಳಸಿದ್ರು? ಬಿಕಾಸ್ ನೋಬಡಿ ಅನ್ನೋದಿದೆ, ಹಾಗಾಗಿ ಅಲ್ಲಿ ದೇ ಅನ್ನ ಬಳಸಿದ್ದಾರೆ. ಯು ಹ್ಯಾವ್ ನೆವರ್ ಲೈಕ್ಡ್ ಮೀ. ಹ್ಯಾವ್ ಯು? ನೋಡಿ, ಅಲ್ಲಿ ಹ್ಯಾವ್ ಅಂತ ಯಾಕೆ ಬಳಸಿದ್ರಲ್ಲಿ? ಯು ಹ್ಯಾವ್ ಅಂತ ಇದೆ, ಅಲ್ಲಿ ಹ್ಯಾವ್ ಫಾರ್ಮ್ ಇದೆ, ಹಾಗಾಗಿ. ಐ ಹಾರ್ಡ್ಲಿ ಗಾಟ್ ದ ವಾಟರ್ ದೇರ್. ನೋಡಿ, ಯಾಕೆ ಡಿಡ್ ಅಂತ ಬಂದಿದೆ ಅಲ್ಲಿ? ಡಿಡ್ ಐ ಅಂತ ಬಂದಿದೆ ಬಿಕಾಸ್ ಅಲ್ಲಿ ಗಾಟ್ ಅನ್ನೋದಿದೆ. ಗಾಟ್ ಅನ್ನೋದೇನು? ಪಾಸ್ಟ್ ಟೆನ್ಸ್ ಆಗಿದೆ. ನಾನು ಈಗಾಗಲೇ ನಿಮ್ಗೆ ತಿಳಿಸಿದ್ದೀನಿ. ಪ್ಲೇ ಬಂದ್ರೆ ಡೂ, ಪ್ಲೇಸ್ ಬಂದ್ರೆ ಡಸ್, ಪ್ಲೇಡ್ ಬಂದ್ರೆ ಡಿಡ್. ಸೊ ಇಲ್ಲಿ ಗಾಟ್ ಅನ್ನೋದು ಪಾಸ್ಟ್ ಆಗಿದೆ, ಹಾಗಾಗಿ ಡಿಡ್ ಅನ್ನ ಬಳಸಿದ್ದಾರೆ. ಹಾಗೆ ಪ್ರೊನೌನ್ ಏನಿದೆ? ಐ ಇದೆ. ಸೊ ಡಿಡ್ ಐ. ಅಂಡ್ ನೋ ಒನ್ ಕೇಮ್ ಟು ಹೆಲ್ಪ್. ಇಡದೆ ಯಾರು ಸಹಿತ ಸಹಾಯಕ್ಕೆ ಬಂದಿಲ್ಲ. ಕಮ್, ಕೇಮ್, ಕೇಮ್. ನೋಡಿ, ಇಲ್ಲಿ ಕೇಮ್ ಅನ್ನೋದು ಏನಾಗಿದೆ? ಪಾಸ್ಟ್ ಆಗಿದೆ, ಹಾಗಾಗಿ ಡಿಡ್ ದೇ ಅಂತ ಬಳಸಿದ್ದಾರೆ. Then we'll go for next one. She can rarely come to these days. So why we used here can? Because they used can in the sentence. ಅಲ್ಲಿ she can ಅನ್ನೋದು ಇದೆ ಅಲ್ವಾ, ಹಾಗಾಗಿ ಇಲ್ಲಿ can she ಅಂತ ಬಳಸ್ತಾರೆ. ಈ ಸೆಂಟೆನ್ಸ್ ಗಳನ್ನ, ಈ ರೂಲ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಜಸ್ಟ್ ಟೇಕ್ ಒನ್ ಟೈಮ್. ವಿ ಯೂಸ್ ಪಾಸಿಟಿವ್ ಟ್ಯಾಗ್. ನಾವು ಯಾವಾಗಲೂ ಧನಾತ್ಮಕ ಕ್ವಶನ್ ಟ್ಯಾಗ್ ಅನ್ನ ಬಳಸ್ತೀವಿ ಇನ್ ಅ ಸೆಂಟೆನ್ಸ್. ಯಾವುದಲ್ಲಿ? ವಾಕ್ಯದಲ್ಲಿ. ಇಫ್ ದ ಸೆಂಟೆನ್ಸ್ ಕಂಟೈನ್ ನೆಗೆಟಿವ್ ವರ್ಡ್ಸ್, ಅಲ್ಲಿ ಋಣಾತ್ಮಕ ಶಬ್ದಗಳು ಇದ್ರೂ ಸಹಿತ ನಾವೇನನ್ನ ಬಳಸ್ತೀವಿ? ಪಾಸಿಟಿವ್ ಟ್ಯಾಗ್ ಅನ್ನ ಬಳಸ್ತೀವಿ. ಉದಾಹರಣೆಗೆ ನೋಬಡಿ, ಯಾರು ಇಲ್ಲ, ಇಟ್ ಇಸ್ ನೆಗೆಟಿವ್. ಡೂ ದೇ? ನೆವರ್, ಅಲ್ಲಿ ನೆವರ್ ಸಾಧ್ಯ ಯಾವತ್ತೂ ಇಲ್ಲ, ಸಾಧ್ಯವೇ ಇಲ್ಲ. ಸೊ ಇಟ್ ಈಸ್ ನೆಗೆಟಿವ್, ಬಟ್ ವಿ ಯೂಸ್ಡ್ ಪಾಸಿಟಿವ್. ಹ್ಯಾವ್ ಯು? ಐ ಹಾರ್ಡ್ಲಿ,
got the water there. So did I. No one came to help. ಯಾರು ಸಹಿತ ಸಹಾಯಕ್ಕೆ ಬಂದಿಲ್ಲ. Did they. She can rarely come these days. ಅಪರೂಪಕ್ಕೆ ಬರ್ತಾರೆ ಇಲ್ಲಿ. So can she. So this is the most important thing in question tag. Then we'll go for when the subject is nothing. ಇಲ್ಲಿ ಸಬ್ಜೆಕ್ಟ್ ಏನಿದೆ, ನಥಿಂಗ್ ಅನ್ನುವಂತ ವರ್ಡ್ ಇದೆ. ಆ ಸಮಯದಲ್ಲಿ ನಾವೇನನ್ನ ಬಳಸ್ತೀವಿ, ವಿ ಯೂಸ್ ಇಟ್. ಪ್ರನೌನ್ ಇಟ್ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ನಥಿಂಗ್ ಬ್ಯಾಡ್ ಹ್ಯಾಪನ್ಡ್. ಡಿಡ್ ಇಟ್. ನಥಿಂಗ್ ಈಸ್ ಇಂಪಾಸಿಬಲ್. ಈಸ್ ಇಟ್. ನೋಡಿ ಅಲ್ಲಿ ನಥಿಂಗ್ ಬ್ಯಾಡ್ ಹ್ಯಾಪನ್ಡ್ ಅಂತಿದೆ. ಅಲ್ಲಿ ಹ್ಯಾಪನ್ ಅನ್ನೋದೇ ಏನಾಗಿದೆ, ಪಾಸ್ಟ್ ಆಗಿದೆ. ಹಾಗಾಗಿ ಡಿಡ್ ಅನ್ನ ಬಳಸಿದ್ದೀವಿ. ನಥಿಂಗ್ ಈಸ್ ಇಂಪಾಸಿಬಲ್. ಅಲ್ಲಿ ಈಸ್ ಇದೆ, ಆಕ್ಸಿಲರಿ ವರ್ಬ್, ದಟ್ ಇಸ್ ವೈ ಯೂಸ್ಡ್ ಈಸ್ ಇಟ್. ನಥಿಂಗ್ ಹ್ಯಾಡ್ ಚೇಂಜ್ಡ್ ದೇರ್. ಅಲ್ಲಿ ಹ್ಯಾಡ್ ಇದೆ, ಹಾಗಾಗಿ ಹ್ಯಾಡ್ ಇಟ್. ದೆನ್ ನಥಿಂಗ್ ವಾಸ್ ಮೋರ್ ಇಂಪಾರ್ಟೆಂಟ್. ಅಲ್ಲಿ ವಾಸ್ ಇದೆ, ಹಾಗಾಗಿ ವಾಸ್ ಇಟ್. ನಥಿಂಗ್ ಕ್ಯಾನ್ ಬಿ ಮೂವ್ಡ್. ಹಿಯರ್ ಕ್ಯಾನ್ ಇಟ್. So when the word nothing in the sentence, we have to use the pronoun it. Nothing bad happened. They did. Nothing is impossible. Is it? Nothing had changed there. Had it. Nothing was more important. Was it? Nothing can be moved. Can it. So this is the using of nothing. Then we go for just a one time. When the subject is nobody, somebody, everybody, no one, someone, or everyone, we use they in the question tag. ನೋಡಿ ಇವೆಲ್ಲ ಪ್ಲೂರಲ್ಗಳು. nobody ಯಾರು ಇಲ್ಲ, somebody ಕೆಲವೊಂದಿಷ್ಟು, everybody ಎಲ್ಲರೂ, no one ಯಾರು ಇಲ್ಲ, someone ಕೆಲವೊಬ್ಬರು, everyone ಎಲ್ಲರೂ. ಸೊ ಇವೆಲ್ಲವೂ ಸಹಿತ ಏನಾಗಿದೆ, ಪ್ಲೂರಲ್ ಆಗಿದೆ. ಹಾಗಾಗಿ ಇಲ್ಲಿ ನಾವೇನನ್ನ ಬಳಸಿದೀವಿ, ದೇ ಅನ್ನ ಬಳಸಿದೀವಿ. ನೋಬಡಿ ಆಸ್ಕ್ಡ್ ಫಾರ್ ಮೀ. ಡಿಡ್ ದೇ. ನೋಡಿ ಯಾಕೆ ಡಿಡ್ ಅಂತ ಬಳಸಿದ್ದಾರೆ, ಬಿಕಾಸ್ ಪಾಸ್ಟ್ ಈಸ್ ದೇರ್. ಆಸ್ಕ್ಡ್, ದಟ್ ಇಸ್ ವೈ ವಿ ಯೂಸ್ಡ್ ಡಿಡ್ ದೇ. ನೋ ಒನ್ ಕೇಮ್. ಮತ್ತೆ ಡಿಡ್ ದೇ. ಅಲ್ಲಿ ಕೇಮ್ ಇದೆ, ಹಾಗಾಗಿ ಡಿಡ್ ಅನ್ನ ಪಾಸ್ಟ್ ಅನ್ನ ಬಳಸಿದೀವಿ. ನಿಮ್ಗೆ ಈಗಾಗಲೇ ಹೇಳಿದ್ದೇನೆ, ಪ್ಲೇ, ಪ್ಲೇಸ್, played, come, came. Just take one time. Work, works, worked. Nothing works. ಅಲ್ಲಿ works ಇದೆ, ಹಾಗಾಗಿ does it. None of them can help. Can they? Somebody told you the answer. Didn't they? ನೋಡಿ ಯಾಕೆ didn't ಅಂತ ಬಳಸಿದ್ದಾರೆ, told ಅಂತಿದೆ, ಹಾಗಾಗಿ ಸಂಬಡಿ ಅಂತಿದೆ, ಅದು ಪ್ಲೂರಲ್ ಆಗಿದೆ, ಹಾಗಾಗಿ ದೇ ಅನ್ನ ಬಳಸಿದರಿವಿ. Then no one called while I was out. Next, once again, did they? Then everyone had a good time. Didn't they? ಅಲ್ಲಿ had ಇದೆ, ಹಾಗಾಗಿ didn't ಅಂತ ಬಳಸಿದೀವಿ. So I hope you understood the concept. When the subject is nobody, somebody, everybody, no one, someone, we or everyone, we use they in the question tag. Then next, just one time, when if the main verb in the sentence is have no auxiliary verb. For example, it is more common to use do in the question tag. ನೋಡಿ ಅಲ್ಲಿ ನಮ್ಗೆ ಏನ್ ಸಿಕ್ಕಿಲ್ಲ, ಕ್ವಶನ್ ಟ್ಯಾಗ್ ಅಲ್ಲಿ ಇಫ್ ದ ಮೇನ್ ವರ್ಬ್ ಇನ್ ದ ಸೆಂಟೆನ್ಸ್ ಇಸ್ ಹ್ಯಾವ್ ನಾಟ್ ಅಥವಾ ನೋ ಅನ್ನುವಂತ ಆಕ್ಸಿಲರಿ ವರ್ಬ್ ಇದೆ ಅಂತ ಇಟ್ಕೊಳ್ಳಿ. ಅನ್ ಆಕ್ಸಿಲರಿ ವರ್ಬ್, ನೋ ಆಕ್ಸಿಲರಿ ವರ್ಬ್, ಅಥವಾ ಅಲ್ಲಿ ಯಾವುದೇ ಆಕ್ಸಿಲರಿ ವರ್ಬ್ ಇಲ್ಲ ಅಂತ ಇಟ್ಕೊಳ್ಳಿ. ಇಫ್ ದ ಮೇನ್ ವರ್ಬ್ ಇನ್ ದ ಸೆಂಟೆನ್ಸ್ ಇಸ್ ಹ್ಯಾವ್ not an auxiliary verb, it is more common to use do in the question tag. You have a Ferrari, don't you? I have 5 pens, don't I? Just take one time.
They have answered, don't they? He has a red color car, doesn't he? You have a curly hair, don't you? Just check on that. If the main verb in the sentence is have, ಅಲ್ಲಿ ಸೆಂಟೆನ್ಸ್ ಅಲ್ಲಿ ಮೇನ್ ವರ್ಬ್ ಯಾವ್ದಾಗಿದೆ, ಹ್ಯಾವ್ ಇದೆ ಅಂತ ತಿಳ್ಕೊಳ್ಳಿ. ಇನ್ ದಟ್ ಟೈಮ್ ಇಟ್ ಇಸ್ ಮೋರ್ ಕಾಮನ್ ಟು ಯೂಸ್. ನಾವು ಸಾಮಾನ್ಯವಾಗಿ ಡೂ ಫಾರ್ಮ್ ಅನ್ನ ಬಳಸ್ತೀವಿ. Just understand and keep in mind, if the main verb in the sentence is have, ಅಲ್ಲಿ ಆ ಸೆಂಟೆನ್ಸ್ ಅಲ್ಲಿ ಹ್ಯಾವ್ ಅನ್ನೋದು ಮೇನ್ ವರ್ಬ್ ಆಗಿದೆ ಅಥವಾ ಹ್ಯಾವ್ ಫಾರ್ಮ್ ಅನ್ನೋದು ಮೇನ್ ವರ್ಬ್ ಆಗಿದೆ ಅಂತ ಇಟ್ಕೊಳ್ಳಿ. ಇನ್ ದ ಟೈಮ್ ವಿ ಯೂಸ್ ಡೂ ಫಾರ್ಮ್ಸ್. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ 5 pens. ಇಲ್ಲಿ ಮೇನ್ ವರ್ಬ್ ಯಾವ್ದಾಗಿದೆ, ಹ್ಯಾವ್ ಆಗಿದೆ. ನನ್ನ ಹತ್ರ 5 ಪೆನ್ಗಳಿವೆ. ಹ್ಯಾವ್ ಇದೆ, ನಾನು ಹೊಂದಿದ್ದೀನಿ ಅನ್ನೋದನ್ನ ಇದು ತೋರಿಸ್ತಾ ಇದೆ. ದಟ್ಸ್ ವೈ ಇಟ್ ಇಸ್ ಅ ಮೇನ್ ವರ್ಬ್. ಸೊ ಇನ್ ದ ಟೈಮ್ ವಿ ಯೂಸ್ ಡೋಂಟ್. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ 5 pens, don't I? He has a red color car, doesn't he? You have a curly hair, don't you? And we'll go for with used to. ಅಲ್ಲಿ used to ಅನ್ನುವಂತ ವರ್ಡ್ ಬಂತು ಅಂತ ತಿಳ್ಕೊಳ್ಳಿ. Model, semi-model verb. Just check one time. We use didn't in the tag. Just check one time. You used to work here, didn't you? ಯಾಕೆ ಇಲ್ಲಿ didn't ಅಂತ ಬಳಸ್ತಾರೆ ನೋಡಿ. ಇಲ್ಲಿ ಇ ಡಿ ಫಾರ್ಮ್ ಇದೆ ಅಲ್ವಾ, ನಿಮ್ಗೆ ಇವಾಗ ಆಗ್ಲೇ ಗೊತ್ತಿದೆ ನಾವು ಹೇಗೆ ಪಾಸ್ಟ್ ಫಾರ್ಮ್ ಅನ್ನ ಫ್ರೇಮ್ ಮಾಡೋದು ಕೇಳಿದ್ರೆ ಇ ಡಿ ಫಾರ್ಮ್ ಅನ್ನ ಹಾಕಿದ್ರೆ ಆಯ್ತು. ಫಾರ್ ಎಕ್ಸಾಂಪಲ್, ವಾಕ್ ಪ್ರೆಸೆಂಟ್, walked, past. Play present, played, past. Study present, studied, past. So these are all making of past tense. So here used is already past ಅಲ್ವಾ, ಇದು ಪಾಸ್ಟ್ ಆಗಿದೆ ಅಂದ್ರೆ ಈಗಾಗಲೇ ಮುಗಿದೋಗ್ಬಿಟ್ಟಿದೆ. ಯೂಸ್ ನ ಪ್ರೆಸೆಂಟ್, ಯೂಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅಲ್ವಾ, ಹಾಗೆ ಯೂಸ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ ಆಗಿದೆ. ಅರ್ಥ ಆಗ್ತಿದೆ ಅಲ್ವಾ? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಭೂತಕಾಲ ಅಂದ್ರೆ ಈಗಾಗಲೇ ಆಗಿರುವಂತದ್ದು, ವರ್ತಮಾನ ಕಾಲ ಅಂದ್ರೆ ನಡೀತಾ ಇರೋದಂತೂ, ಭವಿಷ್ಯತ್ ಕಾಲ ಅಂದ್ರೆ ಮುಂದೆ ಆಗುವಂತದ್ದು. ಸೊ ಯೂಸ್ ಅನ್ನೋದು ವರ್ತಮಾನ ಕಾಲ, ಯೂಸ್ಡ್ ಅಂದ್ರೆ ಈಗಾಗಲೇ ಆಗ ಹೋಗ್ಬಿಟ್ಟಿದೆ ಭೂತಕಾಲ. ದಟ್ ಇಸ್ ವೈ ದೇ ಯೂಸ್ಡ್ ಹಿಯರ್ past didn't. So you used to work here, didn't you? ಅಲ್ಲಿ you ಯಾಕೆ ಬಳಸಿದ್ದಾರೆ? Because pronoun is you. I used to play at Pirates, didn't I? They used to sit there, didn't they? He used to send messages daily, didn't he? She used to write a letter, didn't she? We used to go for a picnic, didn't we? These are all comes under question tag used if it is in the sentence. Then we'll go for some of the exercise. Just take one time, choose the correct option. You have never did your hair, have you? And there are few people at cinema today, are there? Check ಮಾಡ್ಕೊಳ್ಳಿ. Then we'll go for everybody enjoyed the school trip to London, didn't they? Then ಇಲ್ಲಿ ಯಾಕೆ didn't they ಬಂದಿದೆ ಕೇಳಿದ್ರೆ enjoyed ಅಂತ ಬಂದಿದೆ. ಇದು ಯಾಕೆ ಬಂದಿದೆ? ಬಿಕಾಸ್ ಎವ್ರಿಬಡಿ, ಅಲ್ಲಿ ಎಲ್ಲರೂ ಅಂದ್ರೆ ಮೋರ್ ದ್ಯಾನ್ ಒನ್ ಪರ್ಸನ್. ದಟ್ ಇಸ್ ವೈ ದೇ ಯೂಸ್ಡ್ didn't they. You will pay a lot of money for parking your car here. ಅಲ್ಲಿ will ಬಂದಿದೆ, ಹಾಗೆ ಪ್ರೊನೌನ್ ಏನಿದೆ? ಯು ಇದೆ, ಹಾಗಾಗಿ won't you. Then let's go to the art gallery today. ನಿಮ್ಗೆ ಈಗಾಗಲೇ ಗೊತ್ತಿದೆ ಲೆಟ್ ಅಂತ ಬಂದ್ರೆ ನಾವೇನ್ ಬಳಸಬೇಕು? ಶೆಲ್ ಅಂತ ಬಳಸಬೇಕು. ಲೆಟ್ಸ್ ಗೋ ಟು ದ ಆರ್ಟ್ ಗ್ಯಾಲರಿ ಟುಡೇ. ನಾವು ಆರ್ಟ್ ಗ್ಯಾಲರಿಗೆ ಹೋಗೋಣ. ನಾವು ಅಂತ ಬಂದಿದೆ, ಮೋರ್ ದ್ಯಾನ್ ಒನ್ ಪರ್ಸನ್. ದಟ್ ಇಸ್ ವೈ ವಿ ಯೂಸ್ಡ್
here. You cannot do the handstand. ಅಲ್ಲಿ can ಬಂದಿದೆ, ಹಾಗಾಗಿ can you. And I'm prettier than my cousin, aren't I? ನೋಡಿ ಐ ಆಮ್ ಅಂತ ಬಂದು ಅಂದ್ರೆ ಅದು ಚೇಂಜ್ ಆಗುತ್ತೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. aren't I ಅಂತ ಆಗಿದೆ. her brother works in a travel agency. ಅವಳ ಬ್ರದರ್ ಎಲ್ಲಿ ವರ್ಕ್ ಮಾಡ್ತಾನೆ? ಟ್ರಾವೆಲ್ ಏಜೆನ್ಸಿಯಲ್ಲಿ ವರ್ಕ್ ಮಾಡ್ತಾನೆ. ಸೊ ವರ್ಕ್ಸ್ ಅಂತ ಬಂದಿದೆ, ಸೊ ವಿ ಹ್ಯಾವ್ ಟು ಯೂಸ್ ಡಸಂಟ್ ಹಿ. ಅಲ್ಲಿ ಹರ್ ಅಂತ ಬಂದಿದೆ ಅಥವಾ ಶಿ ಅಂತ ಆಗ್ಬೇಕು, ಡಸಂಟ್ ಶಿ ಅಂತ ಆಗ್ಬೇಕು. ಸೊ ಹಿಯರ್ ದಟ್ ಈಸ್ ಕಮ್ಸ್ ಅಂಡರ್ ಡಸ್ ಬಿಕಾಸ್ ವರ್ಕ್ಸ್ ಅಂತ ಬಂದಿದೆ. ದೆನ್ ಮದರ್ ಓಪನ್ ದ ಡೋರ್. ಮದರ್ ಓಪನ್ ದ ಡೋರ್. ವಿಲ್ ಯು, ನೀನು ಡೋರನ್ನ ಓಪನ್ ಮಾಡಬಹುದಾ? ವಿಲ್ ಯು ಪ್ಲೀಸ್ ಅನ್ನುವಂಥದ್ದು ಬಂದಿದೆ. ದೆನ್ ವಿಲ್ ಗೋ ಫಾರ್ ದ ಹೋಮ್ ವರ್ಕ್. ಜಸ್ಟ್ ಸೆಕೆಂಡ್ ಟೈಮ್ ನೋಡಿ, ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಕ್ವಶನ್ ಟ್ಯಾಗ್ ಅನ್ನು ನಾವು ಕರೆಕ್ಟ್ ಆಗಿ ವರ್ಕ್ ಮಾಡಬೇಕು, ಅಂದ್ರೆ ಅದ್ರ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಷನ್ ಅನ್ನ ಮಾಡಬೇಕು. ಕಾರಣ ಇಷ್ಟೇ, ಬಿಕಾಸ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಯು ನೋ, ಯು ವಿಲ್ ಗೆಟ್ ದ ಗುಡ್ ಮಾರ್ಕ್ಸ್ as well as you will get the marks in an easiest way in 10th standard. 10ನೇ ತರಗತಿ ಎಕ್ಸಾಮ್ ನಲ್ಲಿ ನೀವು ತುಂಬಾ ಈಸಿಯಾಗಿ ಕ್ವಶನ್ ಟ್ಯಾಗ್ಸ್ಗೆ ಮಾರ್ಕ್ಸ್ ಅನ್ನ ತಗೊಳ್ಬಹುದು. ಯಾಕಂದ್ರೆ ಇಟ್ ಹ್ಯಾಸ್ 1 ಮಾರ್ಕ್ಸ್, ಅದಕ್ಕೆ 1 ಮಾರ್ಕ್ಸ್ ಇದೆ. ಹಾಗೆ ತುಂಬಾ ಈಸಿ, ಅದನ್ನ ಐಡೆಂಟಿಫೈ ಮಾಡೋದಂತೂ ತುಂಬಾ ಈಸಿ ಆಗುತ್ತೆ. ಬಟ್ ಯು ಹ್ಯಾವ್ ಟು ಗೋ ಥ್ರೂ ದ ಸ್ಟಡಿ. ನೀವು ಸರಿಯಾಗಿ ಓದಿದ್ರೆ ಮಾತ್ರ ಏನ್ ಮಾಡ್ಬೋದು, ಕ್ವಶನ್ ಟ್ಯಾಗ್ ನಲ್ಲಿ ವರ್ಕ್ ಅನ್ನ ಅಥವಾ ಮಾರ್ಕ್ಸ್ ಅನ್ನ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೀವು ಮೊದಲನೇದಾಗಿ ಏನನ್ನ ಕಲಿಬೇಕು ಕ್ವಶನ್ ಟ್ಯಾಗ್ ನಲ್ಲಿ ಕೇಳಿದ್ರೆ, ವಾಟ್ ಈಸ್ ದ ರೂಲ್ ಆಫ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ನ ರೂಲ್ ಏನು ಅನ್ನೋದನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಕ್ವಶನ್ ಟ್ಯಾಗ್ಸ್ ನ ಫಾರ್ಮ್ಸ್, ಯಾವ ರೀತಿ ಕ್ವಶನ್, ಯಾವ ತರದ ಕ್ವಶನ್ ಟ್ಯಾಗ್ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಕ್ವಶನ್ ಟ್ಯಾಗ್ ನಲ್ಲಿ ಮಾರ್ಕ್ಸ್ ಅನ್ನು ತಗೊಳ್ಳಿಕ್ಕೆ ಸಾಧ್ಯ ಇದೆ. ನೋಡಿ ಯಾವ ರೀತಿ ಅಂತ ಕೇಳಿದ್ರೆ, ನಾನು ಈಗಾಗಲೇ ನಿಮ್ಗೆ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ದೀನಿ. ಯಾವ್ದ್ರಲ್ಲಿ? ಕ್ವಶನ್ ಟ್ಯಾಗ್ ನಲ್ಲಿ ಯಾವ ರೀತಿ ಇರುತ್ತೆ ನೋಡಿ. ಮತ್ತೆ ಒಂದ್ಸಲ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ವಾಟ್ ಆರ್ ಕ್ವಶನ್ ಟ್ಯಾಗ್ಸ್ ಅನ್ನೋದಕ್ಕೆ, ಕ್ವಶನ್ ಟ್ಯಾಗ್ಸ್ ಆರ್ ಶಾರ್ಟ್ ಕ್ವಶನ್ಸ್ used at the end of a sentence. ನಾವು ಕ್ವಶನ್ ಟ್ಯಾಗ್ ನ ಎಂಡ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ ವಿ ಹ್ಯಾವ್ ಟು ಯೂಸ್ ಪಾಸಿಟಿವ್ ಫಾರ್ ನೆಗೆಟಿವ್ ಟ್ಯಾಗ್ ಅಂಡ್ ಫಾರ್ ನೆಗೆಟಿವ್ ಪಾಸಿಟಿವ್ ಕ್ವಶನ್ ಟ್ಯಾಗ್. ನೆಗೆಟಿವ್ ಗೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನು ಯೂಸ್ ಮಾಡಬೇಕು, ಪಾಸಿಟಿವ್ ಗೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನ ಯೂಸ್ ಮಾಡಬೇಕು. ಹಾಗೆ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳೋದು ಏನು ಕೇಳಿದ್ರೆ, ಆಕ್ಸಿಲರಿ ವರ್ಬ್ಸ್. ಯಾವ ಆಕ್ಸಿಲರಿ ವರ್ಬ್ ಅನ್ನ ಯೂಸ್ ಮಾಡ್ತೇವೆ, ಹಾಗೆ ಯಾವ ಪ್ರನೌನ್ ಅನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಡೂ ಫಾರ್ಮ್ ಇದೆ, ಬಿ ಫಾರ್ಮ್ ಇದೆ, ಹ್ಯಾವ್ ಫಾರ್ಮ್ ಇದೆ, ಹಾಗೆ ಮಾಡೆಲ್ಸ್ ಇದೆ, ಮತ್ತೆ ಸೆಮಿ ಮಾಡೆಲ್ಸ್ ಇದೆ. ಇದನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನೀವೇನ್ ಮಾಡ್ಬೋದು, ಆರಾಮಾಗಿ ಮಾರ್ಕ್ಸ್ ಅನ್ನ ತಗೊಳ್ಬಹುದು. ದೆನ್ ಮೋಸ್ಟ್ ಆಫ್ ದ ಟೈಮ್ ಪರ್ಸನಲ್ ಪ್ರನೌನ್ಸ್ ಆರ್ ಯೂಸ್ಡ್ ಇನ್ ದ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ನಲ್ಲಿ ನಾವು ಏನನ್ನು ಯೂಸ್ ಮಾಡ್ತೀವಿ, ಪರ್ಸನಲ್ ಪ್ರನೌನ್ಸ್ ಅನ್ನ ಯೂಸ್ ಮಾಡ್ತೀವಿ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ದೆನ್ ಥರ್ಡ್ ಪರ್ಸನ್. ಹಾಗೆ ಇದರಲ್ಲಿ ಸಿಂಗ್ಯುಲರ್ ಸಹಿತ ಇದೆ, ಹಾಗೆ ಪ್ಲೂರಲ್ ಸಹಿತ ಇದೆ. ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಅನ್ನ ಹೇಗೆ ಫ್ರೇಮ್ ಮಾಡೋದು ಅನ್ನುವಂತ ಐಡಿಯಾ ನಿಮ್ಗೆ ಇದೆ. ಜಸ್ಟ್ ದೆನ್ ಆಡ್ ಎಸ್. ನಾವೇನನ್ನ ಆಡ್ ಮಾಡಬೇಕು, ಎಸ್ ಅನ್ನ ಆಡ್ ಮಾಡಿದ್ರೆ ಅದು ಪ್ಲೂರಲ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಫ್ರೆಂಡ್ ಇದ್ರೆ ಎಸ್ ಆಡ್ ಮಾಡಿದ್ರೆ ಫ್ರೆಂಡ್ಸ್ ಅಂತ ಆಗುತ್ತೆ. ಗೊತ್ತಾಗ್ತದೆ ಅಲ್ವಾ? ಹಾಗಾಗಿ ಪ್ಲೂರಲ್ ಅನ್ನ ಫ್ರೇಮ್ ಮಾಡೋದು ತುಂಬಾ ಈಸಿ. ದೆನ್ ವಿಲ್ ಗೋ ಫಾರ್ ಶಾರ್ಟ್ ಫಾರ್ಮ್ಸ್. ನೋಡಿ ಇದನ್ನು ತುಂಬಾ ಇಂಪಾರ್ಟೆಂಟ್. ನೀವು ಶಾರ್ಟ್ ಫಾರ್ಮ್ಸ್ ಅನ್ನ ಕಲ್ತ್ಕೊಂಡ್ರೆ ಮಾತ್ರ ನಿಮ್ಗೆ ಸಾಧ್ಯ ಇದೆ ಯಾವ ಕ್ವಶನ್ ಟ್ಯಾಗ್ ಯಾವ ಶಾರ್ಟ್ ಫಾರ್ಮ್ ಅನ್ನು ಯೂಸ್ ಮಾಡಬೇಕು, ಶಾರ್ಟ್ ಫಾರ್ಮ್ ಹೇಗಿರುತ್ತೆ ಅನ್ನೋದನ್ನ ನೀವು ಕಲೀಲಿಕ್ಕೆ ಸಾಧ್ಯ ಇದೆ. ನೋಡಿ
ನೀವು ಡು ನಾಟ್ ಅಂತ ಮತ್ತೆ ಅದನ್ನ ಕ್ವಶನ್ ಟ್ಯಾಗ್ಗೆ ಡು ನಾಟ್ ಐ ಅಂತ ಬಳಸಿದ್ರೆ ಏನಾಗುತ್ತೆ, ತಪ್ಪಾಗ್ಬಿಡುತ್ತೆ. ಹಾಗಾಗಿ ಡು ನಾಟ್ಗೆ ಶಾರ್ಟ್ ಫಾರ್ಮ್ ಇದೆ, ಡೋಂಟ್ ಅಂತ ಇದೆ, ಅದನ್ನ ನೀವು ಕಲಿಬೇಕು. ಡಸ್ ನಾಟ್ಗೆ ಶಾರ್ಟ್ ಫಾರ್ಮ್ ಇದೆ, ಡಸಂಟ್ ಅಂತ ಇದೆ, ಅದನ್ನ ನೀವು ಕಲಿಬೇಕು. ಡಿಡ್ ನಾಟ್ಗೆ ಶಾರ್ಟ್ ಫಾರ್ಮ್ ಇದೆ, ಡಿಡಂಟ್ ಅಂತ ಇದೆ, ಅದನ್ನ ಕಲಿಬೇಕು. ಇದನ್ನ ಕಲಿತ್ರೆ ಮಾತ್ರ ನೀವು ಕ್ವಶನ್ ಟ್ಯಾಗ್ ಅಥವಾ ಕ್ವಶನ್ ಟ್ಯಾಗ್ ಅನ್ನು ಫ್ರೇಮ್ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದ್ರೆ ನೀವು ತಪ್ಪಾಗಿ ಬರಿಬಹುದಾದಂತ ಸಾಧ್ಯತೆ ಇರುತ್ತೆ. ಸೊ ವಿ ಹ್ಯಾವ್ ಟು ಯೂಸ್ ಅಂಡ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಯು ಮಸ್ಟ್ ಕೀಪ್ ಇನ್ ಮೈಂಡ್ ದ ಶಾರ್ಟ್ ಫಾರ್ಮ್ಸ್ ಇನ್ ಕ್ವಶನ್ ಟ್ಯಾಗ್. ದೆನ್ you know positive statement and negative question tag, then negative statement, then positive question tag. Some of the examples also you studied in the session. So if you practice well, definitely you will make the, otherwise you will take the marks in the question tag. As well as it is very helpful while you are ಟಾಕಿಂಗ್. ನೋಡಿ, ಇದು ನೀವು ಮಾತನಾಡಬೇಕಾದ್ರೂ ಸಹಿತ ತುಂಬಾ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಲೆಟ್ಸ್ ಗೋ ಫಾರ್ ಪ್ಲೇ, ನಾವು ಆಟ ಆಡ್ಲಿಕ್ಕೆ ಹೋಗೋಣ ಏನಂತ ಹೇಳ್ಬೇಕು, ಶೆಲ್ ವಿ? ಮತ್ತೆ ನೀವು ಅದನ್ನ ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲವಲ್ವಾ. ನಾವು ಆಟ ಆಡ್ಲಿಕ್ಕೆ ಹೋಗೋಣ ಬೇಡ, ಇದು ಏನಂತ ಬಳಸ್ಬೋದು, ಶೆಲ್ ವಿ ಅಂತ ಬಳಸ್ಬೋದು. ಹಾಗಾಗಿ ನೆನ್ಪಿಟ್ಕೊಳ್ಳಿ, when let comes we have to use shall. Then when imperatives comes we have to use will. For example, get out of the class, that comes under will you. Then we have to use positive tag when the question after a sentence containing negative words, ಅಲ್ಲಿ ನೆಗೆಟಿವ್ ವರ್ಡ್ಸ್ ಗಳಿದ್ರು ಸಹಿತ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗ್ ಅನ್ನ ಯೂಸ್ ಮಾಡಬೇಕು. ಯಾವ್ದಾದ್ರು ನೆಗೆಟಿವ್ ವರ್ಡ್ಗಳು, ನೆವರ್, ರೇರ್ಲಿ, ಸೆಲ್ಡಮ್, ಹಾರ್ಡ್ಲಿ, ಬೇರ್ಲಿ and scarcely. These are all comes under negative question, otherwise negative words, but we have to use positive question tag. When the subject is nothing, we have to use it in the tag. For example, nothing bad happened and it did it. Nothing is impossible is it. Then when the subject is nobody, ಅಲ್ಲಿ subject nobody, somebody, everybody, no one, ಇವೆಲ್ಲವೂ ಇದ್ರೂ ಸಹಿತ ನಾವೇನನ್ನ ಯೂಸ್ ಮಾಡಬೇಕು, use they, because they are all plurals. That's why do they, did they, does it, can they, didn't they, did they, so etc. These are all come under the words nobody, somebody, everybody. Then if it is main verb, the sentence have, ಅಲ್ಲಿ have ಅನ್ನೋದು main verb ಆಗಿದ್ರೆ, for example, you have a Ferrari, so in that time we have to use common question tag, that is do. ಅಲ್ಲಿ do form ಅನ್ನು ಯೂಸ್ ಮಾಡಬೇಕು. For example, don't you, for example, doesn't he, ಇಂಥವು ಏನಾಗುತ್ತೆ, ನಾವು ಮೇನ್ ವರ್ಬ್ ಹ್ಯಾವ್ ಇದ್ದವಾಗ, ಆಕ್ಸಿಲರಿ ವರ್ಬ್ ಇದ್ದವಾಗ ನಾವು ಡೂ ಫಾರ್ಮ್ ಅನ್ನ ಬಳಸಬೇಕಾಗುತ್ತೆ. ಹಾಗೆ ಯೂಸ್ಡ್ ಟು, ಅಲ್ಲಿ ನೋಡಿ ಯೂಸ್ಡ್ ಟು ಅನ್ನೋದು ಏನಾಗಿದೆ, ಪಾಸ್ಟ್ ಟೆನ್ಸ್ ಆಗಿದೆ. ಹಾಗಾಗಿ ಎಲ್ಲ ಸಲನು ಏನನ್ನ ಬಳಸಿದ್ದಾರೆ, ಡಿಡಂಟ್ ಯು ಅನ್ನೋದನ್ನ ಬಳಸಿದ್ದಾರೆ. ಹಾಗಾಗಿ I used to play at Pirates, didn't I? They used to sit there, didn't they? ಇಲ್ಲಿ ಯೂಸ್ಡ್ ಅನ್ನೋದು ಏನಾಗಿದೆ, ಪಾಸ್ಟ್ ಟೆನ್ಸ್ ಆಗಿದೆ. ನೀವು ಪಾಸ್ಟ್ ಅನ್ನ ಫ್ರೇಮ್ ಮಾಡೋದು ಗೊತ್ತಿದೆ ಅಲ್ವಾ, ಯೂಸ್, ಯೂಸ್ಡ್, ಪ್ಲೇ, ಪ್ಲೇಡ್, ಸ್ಟಡಿ, ಸ್ಟಡೀಡ್, ಇವೆಲ್ಲವೂ ಸಹಿತ ಫ್ರೇಮಿಂಗ್ ಆಫ್ ಪಾಸ್ಟ್. ಹಾಗೆ ಪಾಸ್ಟ್ ಅನ್ನ ಫ್ರೇಮ್ ಮಾಡೋದು, ಇಡಿ ಸೇರಿಸ್ಬಿಟ್ರೆ ಆಗೋಯ್ತು ಅಲ್ವಾ. ವರ್ಕ್ ಇದೆ, ಇಡಿ ಸೇರಿಸಿದ್ರೆ ವರ್ಕ್ಡ್, WRKED, ವರ್ಕ್ಡ್ ಅಂತ ಆಗುತ್ತೆ. ಸೊ ದಿಸ್ ಇಸ್ ದ ಫ್ರೇಮಿಂಗ್ ಆಫ್ ಪಾಸ್ಟ್ ಟೆನ್ಸ್. ಅಲ್ಲಿ ಯೂಸ್ಡ್ ಟು ಅಂತ ಬಂದ್ರೆ ಏನನ್ನ ಬಳಸಬೇಕು, ಡಿಡಂಟ್ ಐ ಅಂತ ಬಳಸಬೇಕು. ನೋಡಿ, ಇವೆಲ್ಲ ಏನು ನೀವು ಮಾಡಬೇಕಾಗಿರುವಂತ ಪ್ರಾಕ್ಟೀಸ್. ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಮೇಕ್ಸ್ ಕ್ವಶನ್ ಟ್ಯಾಗ್ ಪರ್ಫೆಕ್ಟ್. ಸೊ ದಿಸ್ ಇಸ್ ದ ಹೋಮ್ ವರ್ಕ್. ಈ ಹೋಮ್ ವರ್ಕ್ ಅಲ್ಲಿ ಹೇಗಿದೆ ಕೇಳಿದ್ರೆ, ಜಂಬಲ್ಡ್
ಯು ಹ್ಯಾವ್ ಕಾಲ್ಡ್ ದ ಮೂವರ್ಸ್. ನೋಡಿ ಇಲ್ಲಿ ಎಲ್ಲಿದೆ ಆನ್ಸರ್ ಅಂತ ಹುಡುಕ್ಬೇಕು. ದೇ ಆರ್ ಕಮಿಂಗ್ ಟುಮಾರೋ, ಅಲ್ಲಿ ಎಲ್ಲಿದೆ ಆನ್ಸರ್? ಆರಂಟ್ ಅಂತ ಎಲ್ಲಿದೆ ಅಂತ ಹುಡುಕ್ಬೇಕು. ರಾಜೇಶ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್. ಅಲ್ಲಿ ನೋಡಿ ನೆನ್ಪಿಟ್ಕೊಳ್ಳಿ ಒಂದನ್ನ, ಇಫ್ ದೇರ್ ಇಸ್ ಅ ನೌನ್, ಅಲ್ಲಿ ನೌನ್ ಇದ್ರು ಸಹಿತ ನಾವು ಏನನ್ನ ಬಳಸ್ಬೇಕು? ಪ್ರನೌನ್ ಅನ್ನ ಬಳಸ್ಬೇಕು. ನೋಡಿ ರಾಜೇಶ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್, ಅಲ್ಲಿ ನೌನ್ ಇದೆ ಅಲ್ವಾ, ಪ್ರನೌನ್ ಇಲ್ವೇ ಇಲ್ಲ, ಹೌದಾ? ಆದ್ರೂ ಸಹಿತ ರಾಜೇಶ್ ಅನ್ನೋದೇನು ಮೇಲ್ ಅಲ್ವಾ, ಮೇಲ್ ಇದೆ ಅಲ್ವಾ, ರಾಜೇಶ್ ಅನ್ನೋ ಹುಡುಗ ಅಲ್ವಾ, ಹಾಗಾಗಿ ಹಿ ಅಂತ ಬಳಸ್ತೀವಿ. ಈಸಂಟ್ ಹಿ ಅಂತ ಬಳಸ್ತೀವಿ. ಜಾಕ್ ಈಸ್ ನಾಟ್ ಬೈಯಿಂಗ್ ಅವರ್ ಬುಕ್ ಕೇಸ್. ಈಸ್ ಹಿ, ನೆನ್ಪಿಟ್ಕೊಳ್ಳಿದನ್ನ. ಯಾವುದೇ ಕಾರಣಕ್ಕೂ ನೌನ್ ಇದ್ರೆ ನಾವೇನನ್ನ ಬಳಸ್ಬೇಕಲ್ಲಿ? ಪ್ರನೌನ್ ಅನ್ನೇ ಬಳಸ್ಬೇಕು. ಫಾರ್ ಎಕ್ಸಾಂಪಲ್, ರಾಜೇಶ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್. ಇಲ್ಲಿ ರಾಜೇಶ್ ಅಂತ ಇದೆ, ಇದು ನೌನ್ ಆಗಿದೆ. ನೌನ್ ಇದ್ರು ಸಹಿತ ನಾವಿಲ್ಲಿ ಪ್ರನೌನ್ ಅನ್ನ ಬಳಸಬೇಕು. ಫಸ್ಟ್ ವಿ ಹ್ಯಾವ್ ಟು ನೋ ವಾಟ್ ಜೆಂಡರ್ ಇಟ್ ಈಸ್, ಮೇಲ್ ಆರ್ ಫಿಮೇಲ್. ಇಲ್ಲಿ ಜೆಂಡರ್ ಯಾವುದು ಅಂತ ನೋಡ್ಕೊಳ್ಬೇಕು. ಮೇಲ್ ಇದೆಯಾ ಅಥವಾ ಫಿಮೇಲ್ ಇದೆಯಾ ಅಂತ ನೋಡ್ಕೋಬೇಕು. ಮೇಲ್ ಇದ್ರೆ ಹಿ, ಫಿಮೇಲ್ ಇದ್ರೆ ಶಿ ಅಂತ ಬಳಸ್ಬೇಕು. ಈಸಂಟ್ ಹಿ ಆರ್ ಶಿ, ಈಸ್ ಶಿ ಅಥವಾ ಈಸಂಟ್ ಶಿ ಅನ್ನೋದು ಆಗುತ್ತೆ. ಓಕೆ, ಐ ಹೋಪ್ you all understood this session. Thank you.